ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಈ ಸಾಯಂಕಾಲ ವೇಳೆಯಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡು ನಾವು ಈ ಕೂಟವನ್ನು ಪ್ರಾರಂಭ ಮಾಡಿಕೊಳ್ಳುವಂತವರಾಗಿರೋಣ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಕರ್ತನೇ, ಸಾಯಂಕಾಲ ವೇಳೆ ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬಿಡುಗಡೆ ಆಗಲಿ. ನಿನ್ನ ಆತ್ಮನ ಬಲವಾದ ಪ್ರಸನ್ನತೆಯಿಂದ ತುಂಬು ಕರ್ತನೆ, ನಡೆಸು ದೇವರೇ. ನಿನ್ನ ಕೃಪೆ, ದಯೆ, ನಡೆಸುವಿಕೆ, ಆಶೀರ್ವಾದಗಳು ಕರ್ತನೆ ನಮ್ಮ ಮಧ್ಯದಲ್ಲಿ ಬಿಡುಗಡೆ ಆಗಲಿ. ಕರ್ತನೆ, ನಿನ್ನ ಚಿತ್ತ ನಮ್ಮ ಮಧ್ಯದಲ್ಲಿ ಬಿಡುಗಡೆ ಆಗಲಿ. ಕರ್ತನೆ ಸ್ವಾಮಿ, ನಮ್ಮನ್ನು ನಾವು ನಿನಗೆ ಸಜೀವ ಯಜ್ಞವನ್ನಾಗಿ ಸಮರ್ಪಿಸಿ ಕೊಡುತ್ತೇವೆ ದೇವರೇ. ನಮ್ಮ ಹೃದಯದ ಧ್ಯಾನವು, ನಮ್ಮ ಬಾಯಿಯ ಮಾತುಗಳು ನಿನಗೆ ಸಮರ್ಪಕವಾಗಿರಲಿ ಕರ್ತನೆ ಸ್ವಾಮಿ. ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇವೆ, ನಿನ್ನನ್ನು ಹೆಚ್ಚಿಸುತ್ತೇವೆ ಸ್ವಾಮಿ. ಕರ್ತನೆ, ನೀನೇ ಮಹಿಮೆಯುಳ್ಳ ದೇವರಾಗಿದ್ದಿ. ಸಕಲ ಸ್ತುತಿ ಸ್ತೋತ್ರಗಳಿಗೆ ಯೋಗ್ಯನಾಗಿರುವಂತ ನಜರೇತಿನ ಯೇಸುವೆ, ನಿನಗೆ ಕೃತಜ್ಞತೆಗಳನ್ನು ನಾವು ಸಲ್ಲಿಸ್ತೇವೆ ದೇವರೇ. ಥ್ಯಾಂಕ್ ಯು ಜೀಸಸ್ ಓ ಗಾಡ್. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ನಿನಗೆ ಸ್ತೋತ್ರ, ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಬೇಕು ಈ ದಿನದ ಪ್ರತಿಯೊಂದು ಕ್ಷಣವು ನಿನ್ನ ನೆನಪಲಿ ಕಳೆಯಬೇಕು. ನನ್ನ ಬಾಯ ಮಾತು ಎಲ್ಲ ನೊಂದ ಮನವನ್ನು ಸಂತೈಸಬೇಕು. ನನ್ನ ಬಾಯ ಮಾತು ಎಲ್ಲ ನೊಂದ ಮನವನ್ನು ಸಂತೈಸಬೇಕು. ಆರಾಧನೆ, 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 ಆರಾಧನೆ ಪ್ರಿಯ ಯೇಸು ರಾಜನಿಗೆ, ಪವಿತ್ರಾತ್ಮ ದೇವರಿಗೆ. ಪ್ರಿಯ ಯೇಸು ರಾಜನಿಗೆ, ಪವಿತ್ರಾತ್ಮ ದೇವರಿಗೆ. ಪ್ರಿಯ ಯೇಸುವೆ, ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ. ಆರಾಧನೆ, ಸ್ತುತಿ, ಸ್ತೋತ್ರವು ದೇವನೇ ಸಲ್ಲಿಸುವೆ. ಆರಾಧನೆ, ಸ್ತುತಿ, ಸ್ತೋತ್ರವು ದೇವನೇ ಸಲ್ಲಿಸುವೆ. ಆರಾಧನೆ, 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 ಆರಾಧನೆ ಪ್ರಿಯ ಯೇಸು ರಾಜನಿಗೆ, ಪವಿತ್ರಾತ್ಮ ದೇವರಿಗೆ. ಪ್ರಿಯ ಯೇಸು ರಾಜನಿಗೆ, ಪವಿತ್ರಾತ್ಮ ದೇವರಿಗೆ. ಹಾಲೆಲೂಯಾ. ಯೇಸುವೇ ನಿನಗೆ ಸ್ತೋತ್ರ ಕರ್ತನೆ. ನಮ್ಮ ಬಾಳಲ್ಲಿ, ನಮ್ಮ ಜೀವಿತದಲ್ಲಿ ನೀನು ಮಾಡಿರುವಂತ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ನೀನು ಮಾಡಿರುವಂತ ಎಲ್ಲಾ ಸಹಾಯಕ್ಕಾಗಿ ಸ್ತೋತ್ರ. ನಿನಗೆ ಮಹಿಮೆ, ನಿನಗೆ ವಂದನೆ, ನಿನಗೆ ಕೃತಜ್ಞತೆಗಳು, ನಿನಗೆ ಧನ್ಯವಾದಗಳು, ನಿನಗೆ ಹೊಗಳಿಕೆಗಳು, ನಿನಗೆ ಪ್ರಶಂಸೆಗಳು ನಾವು ಸಲ್ಲಿಸ್ತೇವೆ ದೇವರೇ. ಯಾಕಂದ್ರೆ ನೀನು ಒಳ್ಳೆಯ ದೇವರು ಕರ್ತನೆ, ಕಾಯುವಾತನು, ಬಲಪಡಿಸುವಾತನು, ನಡೆಸುವಾತನೇ. ನಿನಗೆ ಕೃತಜ್ಞತೆಗಳು ಸ್ವಾಮಿ. ಯೇಸುವೇ ನಿನಗೆ ಸ್ತೋತ್ರ, ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ, ಪವಿತ್ರವುಳ್ಳ ತಂದೆಯೇ ನಿನಗೆ ಸ್ತೋತ್ರ, ಪರಿಶುದ್ಧರ ಮಧ್ಯದಲ್ಲಿ ವಾಸ ಮಾಡಿರುವಂತ ನನ್ನ ಸ್ವರ್ಗೀಯ ತಂದೆಯೇ ನಿನಗೆ ಸ್ತೋತ್ರಗಳನ್ನು ಅರ್ಪಿಸ್ತೇವೆ
ಇದ್ದೇನೆ ದೇವರೇ. ನೀನೇ ನಮಗೆ ಸರ್ವಸ್ವವಾಗಿದ್ಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ ಕರ್ತನೆ. ಥ್ಯಾಂಕ್ ಯು ಜೀಸಸ್ ಓ ಗಾಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ. యేసయ్య, 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 యేసయ్య. ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ. ಜೀವಾದ ವಾಕ್ಯವು ನಿನ್ನಲ್ಲುಂಟು ದೇವಾ, ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಜೀವಾದ ವಾಕ್ಯವು ನಿನ್ನಲ್ಲುಂಟು ದೇವಾ, ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ. యేసయ్య, 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 యేసయ్య. ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ. ಯೇಸುವೇ, ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ. యేసయ్య, 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 యేసయ్య. యేసువే, యేసయ్య, యేసయ్య, యేసయ్య. ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ. ಹೌದು ಸ್ವಾಮಿ, ಈ ಸಾಯಂಕಾಲ ವೇಳೆಯನ್ನು ಆರಾಧಿಸ್ತೇವೆ, ಸ್ತುತಿಸ್ತೇವೆ, ಕೊಂಡಾಡ್ತೇವೆ. ಕರ್ತನ ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬಿಡುಗಡೆ ಮಾಡಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಕರ್ತನೆ, ನಿನ್ನ ಅಭಿಷೇಕ ನಮ್ಮ ಮಧ್ಯದಲ್ಲಿ ಬಿಡುಗಡೆಯಾಗಲಿ. ಕರ್ತನೆ, ಕರ್ತನೆ, ಆನ್ಲೈನ್ ನಲ್ಲಿ ಯಾರು ನೋಡ್ತಾ ಇದ್ದಾರೋ ಅವರ ಮೇಲೆ ನಿನ್ನ ಅಭಿಷೇಕ ಬಿಡುಗಡೆ ಮಾಡ್ತೇವೆ ಯೇಸು ನಾಮದಲ್ಲಿ. ಈಗಲೇ ನಿನ್ನ ಅಭಿಷೇಕ ಅವರ ಮೇಲೆ ಇಳಿದು ಬರಲಿ ಕರ್ತನೆ ಸ್ವಾಮಿ. Let them your presence come down, O Father God. Those are watching, O Father God, live, O Father God. Those are sitting in this place, O God. Let them your presence come, Lord, come down, O Father God. Lord, you touch them, O Father God. Lord, you minister them, O God. Holy Spirit, you minister, O God. You minister, Holy Spirit, O God. We submit ourselves the mighty hand, O God. Lord, thy will be glorified, O God. Jesus, we lift your name on high, O God. Lord, we lift your name on high, O Lord. Lord, we bless you. We praise you. Worship your holy name, O God. Thank you, Jesus. Thank you, Holy Spirit. Thank you, Holy Spirit. Thank you, Jesus, oh God. Hallelujah. Lord, you are a mighty one, oh Father God. You are a Prince of Peace and God Almighty, oh Father God.
Jesus, we love you. Jesus, we praise you. Jesus, we lift your name on high, O God. Thank you, Jesus, O God. Thank you, Lord. ಕರ್ತನೆ, ಈ ಸಮಯದಲ್ಲಿ ವಾಕ್ಯ ಹೇಳುವಾಗ ನೀನು ಮಾತನಾಡು ದೇವರೇ. Not by mind, not by power, O God, but by my spirit, says the Lord, O God. Lord, you speak, O Lord. In Jesus' name I pray, O God. Amen. Hallelujah. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಅನೌನ್ಸ್ಮೆಂಟ್ ನಾನು ಮಾಡಿ ಮುಂದೆ ವಾಕ್ಯಕ್ಕೆ ನಾವು ಹೋಗುವಂತವರಾಗಿರೋಣ ಪ್ರಿಯರೇ. ಗಾಸ್ಪಲ್ ಫಾರ್ ನೇಷನ್ ಹುಬ್ಬಳ್ಳಿಯಲ್ಲಿ ಒಂದು ಮೀಟಿಂಗ್ ನಡೀತಾ ಇದೆ ಪ್ರಿಯರೇ. ಸೂಪರ್ ನ್ಯಾಚುರಲ್ ಕಾನ್ಫರೆನ್ಸ್ ಮೀಟಿಂಗ್ಸ್ ಇನ್ ಹುಬ್ಳಿ 5th and 6th 5 ಮತ್ತು 6ನೇ ತಾರೀಕು ಸೂಪರ್ ನ್ಯಾಚುರಲ್ ಕಾನ್ಫರೆನ್ಸ್ ಮೀಟಿಂಗ್ ಇನ್ ಹುಬ್ಳಿ 5th and 6th November 2021. ಟೈಮ್ 10 AM to 5 PM. ಸೊ ನವೆಂಬರ್ ತಿಂಗಳಲ್ಲಿ 5 ಮತ್ತು 6 2 ದಿವಸ ಶುಕ್ರವಾರ ಮತ್ತು ಶನಿವಾರ ಈ ಕೂಟ ಇರುವಂತದ್ದಾಗಿದೆ. ನವೆಂಬರ್ 20, 21 ಇದೇ ಬರುವಂತ ತಿಂಗಳು. ಸೊ ಸಮಯ ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೂ ಕಾನ್ಫರೆನ್ಸ್ ಇರ್ತೈತೆ. ಸೊ ಬಲವಾದ ದೇವರ ಸೇವಕರು ಕೂಡ ಬರ್ತಾ ಇದ್ದಾರೆ ಪ್ರಿಯರೇ. ಇವ್ಯಾಂಜಲಿಸ್ಟ್ ಜಾಕೀರ್ ಹುಸೇನ್ ಎಂಬುದಾಗಿ ಬರ್ತಾ ಇದ್ದಾರೆ, ಪಾಸ್ಟರ್ ಗಣೇಶ್ ಎಂಬುದಾಗಿ ಬರ್ತಾ ಇದ್ದಾರೆ, ಪಾಸ್ಟರ್ ಮಹೇಶ್ ಎಂಬುದಾಗಿ. ಸೊ ಇಬ್ಬರು ಈ ಸೇವಕರು ಮುಂಬೈ ದೇಶದಿಂದ ಬರ್ತಾ ಇದ್ದಾರೆ. ಸೊ ಮೂವರು ದೇವರಿಂದ ಬಲವಾಗಿ ಉಪಯೋಗವಾಗುವಂತವರು. ಕಮ್ ಅಂಡ್ ಬಿ ಬ್ಲೆಸ್ಡ್. ಡೆಲಿವರೆನ್ಸ್, ರೋಗಿಗಳನ್ನು ಕರ್ಕೊಂಡು ಬರ್ರಿ, ರೋಗಿಗಳನ್ನ ಕರ್ಕೊಂಡು ಬರ್ರಿ. ಯಾರಿಗಾದರೂ ಪವಿತ್ರಾತ್ಮನ ಅಭಿಷೇಕ ಹೊಂದಿಕೊಳ್ಳಬೇಕಾ ಬನ್ರಿ. ಯಾಕಂದ್ರೆ ಇದು ಫೈರ್ ಕಾನ್ಫರೆನ್ಸ್, ಇದು ಫೈರ್ ಕಾನ್ಫರೆನ್ಸ್ ಆಗಿರುವುದರಿಂದ ಸೊ ಯು ಕ್ಯಾನ್ ಬ್ರಿಂಗ್ ದ ಪೀಪಲ್. ಸೊ ರಿಜಿಸ್ಟ್ರೇಷನ್ ಫೀಸ್ 300 rupees ಇರ್ತದೆ. ಅಲ್ಲಿ ರಿಜಿಸ್ಟ್ರೇಷನ್ ಕೊಡಬೇಕಾಗ್ತದೆ. 300 rupees ಇರ್ತದೆ ಪ್ರಿಯರೇ. ಸೊ ಇದು ಎಲ್ಲಿ ನಡೀತದೆ ಅಂತಂದ್ರೆ ಪ್ರೇಯರ್ ಮೀಟಿಂಗ್ ಅಡ್ರೆಸ್ ಕ್ರಿಶ್ಚಿಯನ್ ಫೆಲೋಶಿಪ್ ಚರ್ಚ್, ಸದಾಶಿವ್ ಕಾಲನಿ, ನಿಯರ್ ಎಲ್ ಶಡೈ ಚರ್ಚ್, ಹುಬ್ಳಿ. ಹಲ್ಲೆಲೂಯಾ. ಕ್ರಿಶ್ಚಿಯನ್ ಫೆಲೋಶಿಪ್ ಚರ್ಚ್ ನಮಗೆಲ್ಲರಿಗೂ ಪರಿಚಯವಿರುವಂತ ಕ್ರಿಶ್ಚಿಯನ್ ಫೆಲೋಶಿಪ್ ಚರ್ಚ್ ಅಲ್ಲಿ ಈ ಕೂಟ ನಡೆಯುತ್ತದೆ. ಬೆಳಿಗ್ಗೆ 10 ರಿಂದ 5 ಗಂಟೆ. ನವೆಂಬರ್ ತಿಂಗಳು 5 ಮತ್ತು 6ನೇ ತಾರೀಕು ಶುಕ್ರವಾರ ಮತ್ತು ಶನಿವಾರ ಎಲ್ ಶಡೈ ಚರ್ಚ್ ಅಪೋಸಿಟ್ ಈ ಕೂಟ ನಡೆಯುವಂತದ್ದಾಗಿದೆ ಪ್ರಿಯರೇ. ಸೊ ದಯಮಾಡಿ ಬನ್ನಿ, ಭಾಗವಹಿಸಿ, ಕರ್ತನ ಆಶೀರ್ವಾದಗಳನ್ನು ನೀವು ಹೊಂದಿಕೊಳ್ಳಬೇಕೆಂಬುದಾಗಿ ನಿಮ್ಮಲ್ಲಿ ನಾನು ಕೇಳಿಕೊಳ್ಳುವಂತವನಾಗಿದ್ದೇನೆ. Thank you for hearing this announcement. And also, so we will see the word of God now. ದೇವರ ವಾಕ್ಯವನ್ನು ಈ ಸಾಯಂಕಾಲ ವೇಳೆಯಲ್ಲಿ ನಾವು ನೋಡಿಕೊಳ್ಳುವಂತವರಾಗಿರೋಣ ಪ್ರಿಯರೇ. So hallelujah, thank you Jesus of God. ನಮ್ಮ ಸತ್ಯವೇದಗಳನ್ನು 2 Corinthians chapter 8 verse 9. 2 Corinthians chapter 8 verse 9. 2 ಕೊರಿಂಥ ಬರೆದ ಪತ್ರಿಕೆ 8ನೇ ಅಧ್ಯಾಯ 9ನೇ ವಚನವನ್ನು ನಾವು ನೋಡಿಕೊಳ್ಳುವಂತವರಾಗಿರೋಣ. I will read it for you. ನಿಮಗೋಸ್ಕರ ನಾನು ಓದ್ತೇನೆ ಪ್ರಿಯರೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಆಮೆನ್. Hallelujah. In English says it's beautiful. Some English versions are so different. So ನನ್ನ ಬೈಬಲ್ ಈ ರೀತಿಯಾಗಿ ಹೇಳ್ತದೆ, for you know the grace of our Lord Jesus Christ, that through he was rich, and for your sake he became poor, so that you by his poverty might be rich ಎಂಬುದಾಗಿ. Hallelujah. ಅನೇಕ ಜನರು ಹೇಳ್ತಿರ್ತಾರೆ, ನಮ್ದ ಯಾವಾಗ ಅಭಿವೃದ್ಧಿ ಆಗ್ತಾನೆ, ನಾವು ಬಡವರರಿ, ನಾವು ಬಡತನದಲ್ಲಿ ಜೀವನ ಮಾಡ್ಬೇಕ್ರಿ, ನಮ್ ನಶೀಬದಾಗ ಅದ ಐತ್ರಿ, ನಾವು ಬಡವ್ರಿ, ನಾವು ಮಿಡಲ್ ಕ್ಲಾಸ್ ಜನ ರೀ, ನಾವು ದುಡ್ದಿದ್ದೀವತ್ತ ನಾವು ತಿನ್ಬೇಕ್ರಿ. ಯಾರ್ಯಾರು ಈ ಮಾತು ಅಂತ ಇದ್ದಾರೋ ಇವತ್ತು ದೇವರವ್ರು ಕೂಡ ಮಾತನಾಡ್ತಾರೆ. ನಾವು ಬಡವರು, ನಾವು ಮಿಡಲ್ ಕ್ಲಾಸ್ ಜನ, ಮಧ್ಯಮ ವರ್ಗದವರು, ನಾವು ಬಡವರು, ನಮ್ ಜೀವನಾನ ಇಷ್ಟ, ಸಣ್ಣ ಮನ್ಯಾಗ ಇರ್ತೇವಿ, ನಮ್ ಜೀವನ ಬಾಡಿಗೆ ಮನ್ಯಾಗ ಇರ್ತೈತಿ, ನಾವ್ ಯಾವಾಗ ಅಭಿವೃದ್ಧಿ ಆಗ್ತೀವಿ. Always they are speaking negative. Their thoughts are negative. They speak negative things. Always they are saying we are poor. We don't have that much money. Some people are telling like this. ಏನಂತ ಹೇಳ್ತಾರಂದ್ರೆ ಹಾಸಿಗಿದ್ದಷ್ಟೇ ಕಾಲ್ ಚಾಚಬೇಕ್ರಿ,
ಸಾಲ ಮಾಡ್ಕೊಂಡಿವ್ರಿ, ಅದು ರೀ ಇದು ರೀ, ಬಾಡಿಗೆ ಮನ್ಯಾಗ ಜೀವನ ರೀ, ನಮ್ ನಶೀಬ್ದಾಗ ಯಾವಾಗ ಐತ್ರಿ ಮನಿ ಕಟ್ಟೋದು, ನಾವ್ ಯಾವಾಗ ಕಟ್ತೇವ್ರಿ? ಮೆನಿ ಪೀಪಲ್ ಇಫ್ ಯು ಗೋ ಅಂಡ್ ಆಸ್ಕ್ ದೆಮ್, ನಮಗೆಲ್ಲಿ ಬಿಡ್ರಿ, ನಾವೆಲ್ಲ ಕಟ್ತೇವೆ ಬಿಡ್ರಿ, ನಮ್ ಜೀವನ ಬಾಡಿಗೆ ಮನೆ. ಈಗಿನ ಕಾಲದಾಗ ಮನಿ ಕಟ್ಟಕ್ ಆಗ್ತಿತ್ತ? ಈಗಿನ ಕಾಲದಾಗ ಬಿಸ್ನೆಸ್ ಮಾಡಕ್ ಆಗ್ತಿತ್ತ? ಈಗಿನ ಕಾಲದಾಗ ಅಭಿವೃದ್ಧಿ ಆಗ್ತಿವ? ಸಾಧ್ಯ ಇಲ್ಲ ಬಿಡು. ಎಕನಾಮಿಕ್ ಭಾರತ ದೇಶದಲ್ಲಿ ಇಳಿದು ಹೋಗ್ಬಿಟ್ಟಿದೆ. We decide ourselves always. ನಾವೇ ವಿಚಾರ ಮಾಡ್ತೀವಿ, ನಾವೇ ಮಾತಾಡ್ತೀವಿ, ನಾವೇ ಅಂತೇವ್ರಿ ಪ್ರಿಯರೇ, ನಾವೇ ಮಾತಾಡ್ತೀವಿ. ಲೋಕದಲ್ಲಿ ನೋಡ್ರಿ ಹೆಂಗ್ ಕಲ್ಲಲಾಗಕತ್ತೈತಿ. ಪೆಟ್ರೋಲ್ ರೇಟ್ ಏರೈತಿ, ಅದು ಏರೈತಿ, ಇದು ಏರೈತಿ, ಜೀವನ ಮಾಡೋದು ಬಹಳ ಕಠಿಣ ಆಗೈತಿ, ಕಷ್ಟ ಆಗೈತಿ. ಎಸ್, ಆಫ್ ಕೋರ್ಸ್, ಬಿಕಾಸ್ we are in end days. That's why this is happening. Because we are moving in end days. But still God was not leaving us. ದೇವರು ನಮ್ಮ ಇನ್ನೂ ಕೈ ಬಿಟ್ಟಿಲ್ಲ ಪ್ರಿಯರೇ. Those are thinking negative, those are speaking negative. Listen carefully. 24/7. God is ready to speak to you, but we are not ready to hear God's word. ದೇವರು ಮಾತನಾಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ನಾವು ಆತನ ಸ್ವರ ಕೇಳಿಸಿಕೊಳ್ಳುವುದಕ್ಕಾಗಿ ಸಿದ್ಧರಾಗಿದ್ದೇವಾ? ಹಲ್ಲೆಲೂಯಾ. ನಮ್ಮ ಜೀವನನ ಇಷ್ಟ ಬಿಡ್ರಿ. ನಾವೆಲ್ಲ ಅಮೆರಿಕಕ್ಕೆ ಹೋಗ್ತೀವಿ, ನಾವೆಲ್ಲ ಫಾರಿನ್ ಕಂಟ್ರಿ ಹೋಗಿ ಕೆಲಸ ಮಾಡ್ತೀವಿ. ಎಲ್ಲಿ ಕೆಲಸ ಸಿಗಬೇಕ್ರಿ? ಈಗ ಎಲ್ಲಿ ಸಿಗಬೇಕ್ರಿ? ದೊಡ್ಡ ದೊಡ್ಡ ಕೆಲಸ ಎಲ್ಲಿ ಸಿಗಬೇಕ್ರಿ? ಎಲ್ರಿ? ಮೆನಿ ಅನೇಕ ರೀತಿಯಾಗಿ ಇಂಥ ಆಲೋಚನೆಗಳನ್ನು ನಾವು ಮಾಡ್ತೇವೆ. ಹಲ್ಲೆಲೂಯಾ. ಕೆಲವೊಂದು ಸೇವಕರು ಕೂಡ ಇದೇ ರೀತಿಯಾಗಿ ಆಲೋಚನೆ ಮಾಡ್ತಾರೆ. ಏನ್ ಬಿಡ್ರಿ, ನಮ್ ಸಭೆ ಸಣ್ಣ ಸಭೆ, ಬಡು ಜನ ಬರ್ತಾರ್ರಿ ನಮ್ ಸಭೆಯಲ್ಲಿ, ನಾವು ಬಡವ್ರಿ, ಬಡ ಜನ ಬರ್ತಾರ್ರಿ, ನಮ್ದು ಇಷ್ಟ ಕಾಣಿಕೆ ಬರ್ತೈತ್ರಿ, ನಮ್ದೇನ್ ಬಿಡ್ರಿ, ಇಷ್ಟ ಸಾಕ್ರಿ, ಇಷ್ಟರಾಗ ಜೀವನ ಮಾಡ್ತೀನಿ. ಹಲೋ, ಐ ಆಮ್ ಸ್ಪೀಕಿಂಗ್ ಅಬೌಟ್ ದೋಸ್ ಪಾಸ್ಟರ್ಸ್. ಅಂತ ಸೇವಕರಿಗೆ ನಾನು ಮಾತನಾಡ್ತಾ ಇದ್ದೇನೆ. ಡೋಂಟ್ ಅಂಡರ್ ಎಸ್ಟಿಮೇಟ್ ಯುವರ್ ಸೆಲ್ಫ್. ನಿನ್ನನ್ನು ನೀನೇ ಅಂಡರ್ ಎಸ್ಟಿಮೇಟ್ ಮಾಡ್ಕೋಬೇಡ. ನಿನಗೆ ನೀನೇ ಬೌಂಡ್ರಿ ಹಾಕಿಕೊಳ್ಳಬೇಡ. ನಿನಗೆ ನೀನೇ ಸುತ್ತಲೂ ಕೋಟೆಯನ್ನು ಕಟ್ಟಿಕೊಳ್ಳಬೇಡ. ಥಿಂಕ್ ಅಬೌಟ್ ಗಾಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನೊಂದು ಪುಸ್ತಕದಲ್ಲಿ ಓದ್ತಾ ಇದ್ದೆ. ಓರಲ್ ರಾಬರ್ಟ್ಸ್ ಅವರು ಆಫೀಸಲ್ಲಿ, ಅವ್ರ ಬುಕ್ ಓದ್ತಾ ಇರುವಾಗ ಆಫೀಸಲ್ಲಿ, when you come and speak with me, think big, because our God is big. Think big. ದೊಡ್ಡ ಆಲೋಚನೆ ಮಾಡು. ಪಾಲ್ ಹೆಂಗಿಚ್ಚೋ 5 ಜನರು ಹರಿದಿದ್ದು ಒಂದು ಯೂಟ್ಯೂಬ್ ಅಲ್ಲಿ ನೋಡ್ರಿ. ಪಾಲ್ ಹೆಂಗಿಚ್ಚೋ ಅವರು ಒಂದು ಸಭೆ ನೋಡ್ರಿ, ಹರಿದಿದ್ದು ಒಂದು ಕಂಬ ಇಟ್ಟು ಎಲ್ಲ ಮೇಲ್ಚಾವಣಿ ಇಲ್ಲ, ಚಾಪೆ, ಹರಿದ ಚಾಪೆ. ಅವ್ರ ಪುಸ್ತಕ ಓದೇನ್ರಿ, ಮೇಲ್ಚಾವಣಿ ಸರಿ ಇಲ್ಲ. Only 5 people. ಪಾಲ್ ಹೆಂಗಿಚ್ಚೋ ಸಭೆ ನಡೆಸುವಾಗ. ಪಾಲ್ ಹೆಂಗಿಚ್ಚೋ ಈಗ ದೇವರ ರಾಜ್ಯದಲ್ಲಿ ಇದ್ದಾರೆ. ಪ್ರೈಸ್ ಗಾಡ್. ಇವತ್ತು ಅವರ ಸಭೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂದ್ರೆ 10 ಲಕ್ಷ ಜನರಿಗಿಂತ ಮೇಲ್ಪಟ್ಟ ಜನರಿದ್ದಾರೆ. ದೊಡ್ಡದಾಗಿ ಸ್ಟೇಡಿಯಂ ಟೈಪ್ ಕಟ್ಟಿಬಿಟ್ಟಿದ್ದಾರೆ ಇವತ್ತು. ಯಾಕೆ? God was thinking different, we are thinking different. ಅದಕ್ಕೆ ಬೈಬಲ್ ಅಲ್ಲಿ ಸ್ಪಷ್ಟವಾಗಿ ಹೇಳ್ತದೆ. ಏನ್ ಹೇಳ್ತೈತ್ರಿ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ನಿಮಗೆ ಗೊತ್ತಾಗಿದೆಯಲ್ಲ. ಕರ್ತನ ಕೃಪೆ, God's grace. You know what is the God's grace? When you come under God's grace, what will happen, you know? When you come under God's favor, when you come under God's grace, when God's grace is leading, when God's favor is leading, what happens, you know? You know that? Different way. The Bible says, ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ನಿಮಗೆ ಗೊತ್ತಿದೆಯಲ್ಲ. ಆತನು ಐಶ್ವರ್ಯವಂತನಾಗಿದ್ದು, because our God is a rich God. Our God is not beggar. Our God is not beggar. Our God is not poor. Our God is not poor. Listen carefully. ಯಾರಿಗೆ ಹೇಳ್ತಾ ಇದ್ದೇನೆ ಇವತ್ತು ದೇವರ ವಾಕ್ಯ? ಯಾರು ನಕಾರಾತ್ಮಕವಾಗಿ ಮಾತನಾಡ್ತಾ ಇದ್ದಾರೋ, ಯಾರು ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಆಗಿ ಮಾತನಾಡ್ತಾ ಇದ್ದಾರೋ, God is speaking to you through prophetic message. Today is the prophetic message.
Sikalamaka Shandarababa. Oh, Rikalama Shandaraba. What the Bible says? Atanu Aishwaryavantanagiddu. See, He is a rich God. A God is a rich God. For you know the grace of our Lord Jesus Christ, that through He was rich. Because He was rich, Jesus was rich. Our Jesus is a rich Jesus. Nama Devaru Aishwaryavullavanu, rich God. Rich God. Hallelujah. Our God is a rich God. Hallelujah. I used to think and I used to pray, Lord, ನನ್ನ ಮನೆ ಮುಂದೆ ಕರ್ತನೆ BMW ಬಂದು ನಿಲ್ಲಬೇಕು ಸ್ವಾಮಿ, ಜಗ್ವಾರ್ ಬಂದು ನಿಲ್ಲಬೇಕು. ಮೈ ಗಾಡ್ ವಿಲ್ ಡೂ ದಟ್. ರೋಡಲ್ಲಿ ಹೋಗುವಂತವನಿಗೆ ದೇವರು ಮಾತಾಡಿದ್ರೆ ಸೀದಾ ಮನೆ ಮುಂದೆ ತಂದು ಇಟ್ಟು ಹೋಗ್ಬೇಕ್ರಿ, ಕೈಯಾಗ ಚಾವಿ ಕೊಟ್ಟು ಹೋಗ್ಬೇಕು. ಅಂತ ದೇವರು ನನ್ನ ದೇವರು, ಅಂತ ಅದ್ಭುತ ಕಾರ್ಯಗಳನ್ನು ಮಾಡುವಂತ ದೇವರು ನನ್ನ ದೇವರು. Expect always big and great when you asking God. When you are feet of God, think big, speak big, because our God is big. Hallelujah. One more time I'm repeating. Think big, speak big, because our God is big. ದೊಡ್ಡ ಉನ್ನತವಾದ ಆಲೋಚನೆ ಮಾಡು, ಉನ್ನತವಾದಂಥದ್ದು ಮಾತನಾಡು. ನಮ್ಮ ದೇವರು ಉನ್ನತನಾಗಿದ್ದಾನೆ. ಯಾಕಂದ್ರೆ ಆತನ ಹೆಸರು ಎಲ್ ಶಡಾಯ್, ಸರ್ವಕ್ಕೂ ಶಕ್ತನಾದಂತ ದೇವರಾಗಿದ್ದಾನೆ. ಅದಕ್ಕೆ ಬೈಬಲ್ ಅಲ್ಲಿ ಹೇಳ್ತೈತ್ರಿ ಪ್ರಿಯರೇ, ಬೈಬಲ್ ಅಲ್ಲಿ ಆತನ ವಿಷಯದಲ್ಲಿ ಬರೆಯಲ್ಪಟ್ಟಿದೆ, ಈ ರೀತಿಯಾಗಿ ಹೇಳ್ತೈತ್ರಿ, ಬೆಳ್ಳಿಯೆಲ್ಲ ನನ್ನದು, ಬಂಗಾರವೆಲ್ಲ ನನ್ನದು ಅಂತ. ಗೋಲ್ಡ್ ಅಂಡ್ ಸಿಲ್ವರ್ ಈಸ್ ಇನ್ ಮೈನ್ ಎಂಬುದಾಗಿ ಹೇಳ್ತಾರೆ. ದಟ್ ಬಿಗ್ ಗಾಡ್, ಪ್ರಕಟಣೆ ಗ್ರಂಥದಲ್ಲಿ ಹೇಳ್ತೈತ್ರಿ, ಹಿ ಇಸ್ ಅ ಕಿಂಗ್ ಆಫ್ ಕಿಂಗ್, ದ ಲಾರ್ಡ್ ಆಫ್ ಲಾರ್ಡ್. He is a king. Our God is a king. Hallelujah. Our God is a king. ನಮ್ಮ ದೇವರು ಐಶ್ವರ್ಯವಂತನಾಗಿದ್ದಾನೆ. ನಮ್ಮ ದೇವರು ಐಶ್ವರ್ಯವಂತನಾಗಿದ್ದಾನೆ. ನೋಡ್ರಿ, ಐಶ್ವರ್ಯವಂತ ದೇವರು ಯಾವ ರೀತಿಯಾಗಿ ಆತನ ಘನತೆಗೆ ತಕ್ಕ ಹಾಗೆ ಆಶೀರ್ವದಿಸ್ತಾನಂತ ನೋಡಿಕೊಳ್ಳಿ. Yes? Okay, we will see that. We will see through the scriptures. ವಾಕ್ಯದಿಂದ ಅದನ್ನು ನಾವು ನೋಡಿಕೊಳ್ಳೋಣ. ಆತನು ಐಶ್ವರ್ಯವಂತನು. God was a rich. You know how much our God is rich? ನಮ್ಮ ದೇವರು ಎಷ್ಟು ಐಶ್ವರ್ಯವಂತನಾಗಿದ್ದಾನೆ ನಿಮಗೆ ಗೊತ್ತಾ? ನಮ್ಮ ದೇವರು ಎಷ್ಟು ಐಶ್ವರ್ಯವಂತನಾಗಿದ್ದಾನೆ ದೇವರ ವಾಕ್ಯದಿಂದ ನಾವು ನೋಡಿಕೊಳ್ಳೋಣ ಪ್ರಿಯರೇ. Hallelujah. Okay, turn with me your Bible. Turn with me your Bible with me. Thank you, Jesus. Oh, thank you, Lord. Genesis chapter 24. Genesis chapter 24. Genesis chapter 24. ಆದಿಕಾಂಡ 24ನೇ ಅಧ್ಯಾಯ. ಆದಿಕಾಂಡ 24ನೇ ಅಧ್ಯಾಯ. Yes, 24. ಆದಿಕಾಂಡ 24ನೇ ಅಧ್ಯಾಯ 1 ಮತ್ತು 2 ವಚನಗಳನ್ನು ನಾವು ನೋಡಿಕೊಳ್ಳೋಣ. How much our God is rich, we will see today. Hallelujah. Because the Bible says, ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತೈತ್ರಿ, Genesis chapter 24 verse 1 and 2. ಅಬ್ರಹಾಮನು ಬಹುದಿನದ ವೃದ್ಧನಾದನು, ಯೆಹೋವನು ಅವನನ್ನು ಸಕಲ ವಿಷಯದಲ್ಲಿ ಅಭಿವೃದ್ಧಿಪಡಿಸಿದನು. In English, now Abraham was old, well advanced in year, and the Lord had blessed Abraham in all things. ನೋಡ್ರಿ, ಅಬ್ರಹಾಮನನ್ನು ದೇವರು, ಅವನು ವೃದ್ಧನಾದಾಗ ಅಂದ್ರೆ ಮುದುಕನಾದಾಗ ಯೆಹೋವನು ಅವನನ್ನು ಸಕಲ ವಿಷಯಗಳಲ್ಲಿ ಅಭಿವೃದ್ಧಿಪಡಿಸಿದನು. ಸಕಲ ವಿಷಯ, ಬೈಬಲ್ ಓದುವಾಗ ಬಹಳ ಕೇರ್ಫುಲ್ ಆಗಿ ಓದಬೇಕು. ಸಕಲ ವಿಷಯ. ಇನ್ ಇಂಗ್ಲಿಷ್ ಸೇಸ್, ಇಂಗ್ಲಿಷ್ ನಲ್ಲಿ ಬಹಳ ಚೆನ್ನಾಗಿ, and the Lord had blessed Abraham in all things. ಸಕಲ ವಿಷಯ means all things. ಅದಕ್ಕೆ ನಾನು ಹೇಳಿದರೆ ಏನಂತ ಹೇಳಿದರೆ, ಆತನು ಐಶ್ವರ್ಯವಂತನು ಎಂಬುದಾಗಿ. Our God is a rich God. Our God is a King of Kings. Gold is in mine, silver is mine. God is telling that in scriptures. The Bible says our God is rich.
ನೋಡ್ರಿ, ಆ ಅಭಿವೃದ್ಧಿಯ ಆಶೀರ್ವಾದದ ದೇವರು ಅಂದ್ರೆ ರಿಚ್ನೆಸ್, ಐಶ್ವರ್ಯವುಳ್ಳ ದೇವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಐ ಆಮ್ ಟಾಕಿಂಗ್ ಅಬೌಟ್ ಮಟೀರಿಯಲ್ಸ್ ಬ್ಲೆಸ್ಸಿಂಗ್ಸ್. ಐ ಆಮ್ ಟಾಕಿಂಗ್ ಅಬೌಟ್ ಮಟೀರಿಯಲ್ ಬ್ಲೆಸ್ಸಿಂಗ್ಸ್. ಓಕೆ, ಮಟೀರಿಯಲ್ಸ್ ಬ್ಲೆಸ್ಸಿಂಗ್ಸ್. ಅಬ್ರಹಾಮನು ಬಹು ದಿನದ ವೃದ್ಧನಾದನು, ಯೆಹೋವನು ಸಕಲ ವಿಷಯದಲ್ಲಿ ಅಭಿವೃದ್ಧಿಪಡಿಸಿದನು. ಇನ್ ಎವ್ರಿ ಏರಿಯಾ ಗಾಡ್ ಪ್ರಾಸ್ಪರ್ ಅಬ್ರಹಾಮ್, God prosper Jacob, God prosper Isaac. See, there is a prosperity. There is a prosperity. When God gave the word, He will fulfill His scriptures. He will fulfill His promise. ದೇವರು ವಾಗ್ದಾನ ಮಾಡಿದರೆ ಆ ವಾಗ್ದಾನವನ್ನು ನೆರವೇರಿಸ್ತಾನೆ. If prophetic words comes, God will fulfill that. ಪ್ರವಾದನೆ ಮಾತು ಬಂದ್ರೆ ದೇವರು ಅದನ್ನು ನೆರವೇರಿಸ್ತಾನೆ. ಯಾಕಂದ್ರೆ ದೇವರು ಅಬ್ರಹಾಮನನ್ನು ಅಭಿವೃದ್ಧಿಪಡಿಸಿದನು, ದೇವರು ಇಸಾಕನನ್ನು ಅಭಿವೃದ್ಧಿಪಡಿಸಿದನು, ದೇವರು ಯಾಕೋಬನನ್ನು ಅಭಿವೃದ್ಧಿಪಡಿಸಿದನು. See, hallelujah. ದೇವರು ಯೋಸೇಫನನ್ನು, ಸೆರೆಮನೆಗೆ ಹೋದಂತ ಯೋಸೇಫನನ್ನು ಅಭಿವೃದ್ಧಿಪಡಿಸಿದನು. He kept the level. ಒಂದು ಲೆವೆಲ್ ಒಳಗಿಟ್ಟಾರೆ ಐಗುಪ್ತದಲ್ಲಿ. See, Daniel, slave here. Daniel was a slave. ಗುಲಾಮನಾಗಿ ಹೋದಂತ ದಾನಿಯೇಲನು ಅರಸನಿಗೆ ಸಲಹೆ ಕೌನ್ಸಿಲರ್ ಆದರೆ ಒಂದು ಪೊಸಿಷನ್ ಅಲ್ಲಿ ಇಟ್ಟ ದೇವರು. See, our God. ಒಂದು ಪೊಸಿಷನ್ ಇಟ್ಟ. If you read the Old Testament, you see there. Think about David. Where David? David was in the field. He's after the flood. After the floods. He don't know, in coming days I'm become king. He don't know. But God made him, because our God is a rich God. Our God is a rich God. Think. ಅದಕ್ಕೆ ಬೈಬಲ್ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದ್ದಾರೆ. ಯಾರಂದ್ರೆ ಯೇಸು ಕ್ರಿಸ್ತನು ಐಶ್ವರ್ಯವಂತನು. Our heavenly Father is a rich God. If God called you, He will bless in every area. ದೇವರು ನಿನ್ನನ್ನು ನಿಜವಾಗ್ಲೂ ಕರೆದಿದ್ದಾನಂತಂದ್ರೆ ನಿನ್ನನ್ನು ಎಲ್ಲಾ ವಿಷಯದಲ್ಲಿ ಅಭಿವೃದ್ಧಿ ಪಡಿಸ್ತಾನೆ. ದೇವರು ಅಬ್ರಹಾಮನನ್ನು ಕರೆದ, ಎಲ್ಲಾ ವಿಷಯದಲ್ಲಿ ಅಭಿವೃದ್ಧಿ ಪಡಿಸಿದ. Hallelujah. Read Abraham stories. ದೇವರು ಅವನನ್ನು ಅಷ್ಟೇ ಅಭಿವೃದ್ಧಿ ಪಡಿಸುವುದಲ್ಲ ಅಲ್ಲದೆ ಅವನ ಮಗ ಮೊಮ್ಮಗರೇ. ಯಾರೇ ಮೊಮ್ಮಗ? ಯಾಕೋಬ. ಅಬ್ರಹಾಮನ ಮೊಮ್ಮಗ ಯಾಕೋಬ, ಅವನು ಅಭಿವೃದ್ಧಿ ಆದನು. ಇಸ್ರಾಯೇಲನ ಅಭಿವೃದ್ಧಿ ಆದರು. ಯೋಸೇಫನ ಅಭಿವೃದ್ಧಿ. See, there is a prosperity in every area. In every area. Because when God called you, ದೇವರು ನಿನ್ನನ್ನು ಕರೆದಿದ್ದಾನೆ ಅಂತಂದ್ರೆ ಒಂದು ಉದ್ದೇಶಕ್ಕಾಗಿ, ನಿನ್ನನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ. ಡೋಂಟ್ ಸ್ಪೀಕ್ ನೆಗೆಟಿವ್. ನಮ್ಮ ಜೀವನ ಇಷ್ಟ ರೀ, ಚಟ್ನಿ ರೊಟ್ಟಿ ಡೈಲಾಗ್ ಬಿಟ್ಬಿಡ್ಬೇಕ್ರಿ. ಚಟ್ನಿ ರೊಟ್ಟಿ ಇಲ್ಲ ಡೈಲಾಗ್ಸ್. ನೋ ಡೈಲಾಗ್ಸ್. ನೋ ಚಟ್ನಿ ರೊಟ್ಟಿ ಡೈಲಾಗ್ಸ್. ನಮ್ ಜೀವನ ಎಲ್ಲ ನಮ್ದು ಸಣ್ಣ ಪಗಾರ ರೀ, ಇಟ್ಟ ಬರ್ತೈತ್ರಿ ಪಗಾರ. ಸಾಯ್ ಅಂತ ದೇವ್ರು, ನೀನು ಅದನ್ನ ನಂಬಿ ಅಂದ್ರೆ ಅದ್ರೊಳಗೆ ಸಾಯ್. ನಿನ್ನ ಕಷ್ಟ ಆಗಿತ್ತ ನೀನ ಅನುಭವಿಸ್ತೀನಿ, ಅಷ್ಟ ಅನುಭವಿಸಾಕತಿ. ಯಾಕಂದ್ರೆ ನೀ ಅದನ್ನ ಬಯಸಾಕತಿ. ಯು ಆರ್ ಥಿಂಕಿಂಗ್ ದಟ್, ಯು ಆರ್ ಸ್ಪೀಕಿಂಗ್ ದಟ್. ಯಾಕಂದ್ರೆ ಬೈಬಲ್ ಹೇಳ್ತೈತ್ರಿ ಏನಂತಂದ್ರೆ, ಜೀವ ಮರಣ ನಿನ್ನ ನಾಲಿಗೆಯ ವಶ. ವಚನ ಪ್ರಿಯ ಅನ್ನೋದನ್ನು ಅನುಭವಿಸು. ವಾಟ್ ಎವರ್ ಯು ಸ್ಪೀಕ್ ದಟ್ ವಿಲ್ ಹ್ಯಾಪನ್. Our God is a rich God. Our God is the King of kings, the Lord of lords. Thank you, Jesus. We are King's children. We are King's children. ನಾವು ಅರಸನ ಮಕ್ಕಳು. ದೇವರ ಮುಂದೆ ಹೆಣ್ಣು ಗಂಡು ಅಂತಿಲ್ರಿ. ದೇವರ ಮುಂದೆ ಈಕಿ ಹುಡುಗಿ, ಈಕಿ ಹೆಣ್ಮಗಳ, ಇವ ಗಣಮಗ. ನೋ. ದೇವರು ಏನಂತಾನೆ? ಎಲ್ಲರಿಗೂ ಅರಸರು ಅಂತಾನ. ಹೆಣ್ಮಕ್ಳಿಗೂ ಅಂತಾನ, ಹುಡುಗಿಯರಿಗೂ ಅಂತಾನ, ಹುಡುಗರಿಗೂ ಅಂತಾನ, ಮೆನ್ಸಿಗೂ ಅಂತಾನ, ಪುರುಷರಿಗೂ ಅಂತಾನ, ಎಲ್ಲರಿಗೂ ಅಂತಾನ. ಏನಂತಂದ್ರೆ, ಯು ಆರ್ ಅ ಕಿಂಗ್. ಕ್ವೀನ್ ಇಲ್ರಿ ಪರಲೋಕದಾಗ. ಐ ಆಮ್ ಅ ಕ್ವೀನ್ ಅನ್ನಕ್ ಬರೋದಿಲ್ರಿ, ಐ ಆಮ್ ಕಿಂಗ್ ಅನ್ಬೇಕ್ರಿ ನಾವು. Hallelujah. Because we are kings. We are kings' sons. We are kings' sons. ಅರಸನ ಮಕ್ಕಳು ನಾವು, ಅರಸನ ಮಕ್ಕಳು. Keep it in your mind. Don't speak. ಏನಂತ ಹೇಳ್ಬಾರ್ದ್ರಿ? ಐ ಆಮ್ ಪುವರ್. ನಾವು ಬಡೋರ್ರಿ. ಅದಕ್ಕೆ ನಾನು ಮೊದ್ಲಿಂದ ಹೇಳಕತ್ತೇನ್ರಿ, ನಾವು ಬಡೋರ್ರಿ, ನಾವು ಬಾಡಿಗೆ ಮನ್ಯಾಗ ನಮ್ ಜೀವನ ರೀ. ನಮಗೆಲ್ಲ ಆಗ್ಬೇಕು ಬಿಡ್ರಿ, ಕಾರ್ ತಗೊಳಕ್ ಆಗ್ಬೇಕು ಬಿಡ್ರಿ, ನಾವೆಲ್ಲ ಫಾರಿನ್ ಕಂಟ್ರಿಗೆ ಹೋಗಿ ಕೆಲಸ ಮಾಡಕ್ ಹಾಕಿತ್ರಿ, ನಮಗೆಲ್ಲ ಒಳ್ಳೆ ಜಾಬ್ ಸಿಗ್ಬೇಕು ಬಿಡ್ರಿ. ಇಲ್ಲ ಬಿಡ್ರಿ, ನಮಗೆಲ್ಲ ಇಲ್ರಿ.
ದೇವ್ರ ಏನ್ ಬಿಡ್ರಿ, ಕೊಡೋರು ಕೊಡ್ತಾನ, ನಮ್ಗ ಕೊಡಂಗಿಲ್ಲ. ದಟ್ ಈಸ್ ಯುವರ್ ಥಾಟ್. ಯು ಆರ್ ಇನ್ಸಲ್ಟಿಂಗ್ ಜೀಸಸ್. ಯು ಆರ್ ಇನ್ಸಲ್ಟಿಂಗ್ ಇಂಡೈರೆಕ್ಟ್, ನಾಟ್ ಇಂಡೈರೆಕ್ಟ್, ಡೈರೆಕ್ಟ್ಲಿ ಯು ಆರ್ ಇನ್ಸಲ್ಟಿಂಗ್ ಗಾಡ್. ದೇವರನ್ನು ಡೈರೆಕ್ಟ್ ಆಗಿ ನೀನು ಇನ್ಸಲ್ಟ್ ಮಾಡ್ತಾ ಇದ್ದಿ. ಆ ಅರಸನನ್ನು ನೀನು ಇನ್ಸಲ್ಟ್ ಮಾಡ್ತಾ ಇದ್ದಿ. ಆಲ್ವೇಸ್ ಐ ಆಮ್ ಅ ಕಿಂಗ್. ಈ ಭೂಲೋಕದಲ್ಲಿ ದೇವರು ನಮ್ಮನ್ನ ಅರಸರನ್ನಾಗೆ ಇಟ್ಟಾನ. ನೋಡ್ರಿ, ಬೈಬಲ್ ಅಲ್ಲಿ ಇನ್ನೂ ಹೇಳ್ತಾನ. ಏನ್ ಹೇಳ್ತಾನ ಗೊತ್ತಾ? ರ್ಯಾಪ್ಚರ್ ಆಗಿ ಹೋದ್ಮೇಲೆ, ಪ್ರಕಟಣೆಯಲ್ಲಿ ಹೇಳುವಂತವ್ರು ಹೇಳ್ತಾರೆ ಏನಂತಂದ್ರೆ, ರ್ಯಾಪ್ಚರ್ ಆಗಿ ಹೋದ್ಮೇಲೆ ಕೆಳಗಿಳಿದು ಬರುವಾಗ, ನಾವು ಮತ್ತೆ 1000 ವರ್ಷ ಇಲ್ಲಿ ಆಳುವಾಗ ನಾವು ಜನರನ್ನ ನ್ಯಾಯ ತೀರಿಸ್ತೀವಂತ್ರೆ, ಜನರ ಮೇಲೆ ನಾವು ಆಳ್ತೀವಂತ್ರೆ. ಸಿ, ವಿ ಆರ್ ಕಮಿಂಗ್ ವಿತ್ ಅ ಕಿಂಗ್, ಬಿಕಾಸ್ ಹಿ ಇಸ್ ಅ ಕಿಂಗ್. ಅಬ್ರಹಾಮನು ಎಲ್ಲಾ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದಂತೆ. ದೇವರು ನಮ್ಮನ್ನು ಕೂಡ ಎಲ್ಲಾ ವಿಷಯದಲ್ಲಿ ಅಭಿವೃದ್ಧಿ ಪಡಿಸುವಂತವನಾಗಿದ್ದಾನೆ. ಅಖಿಲೇಶ್ ವಾಸ್ ಟೆಲಿಂಗ್, ಅಖಿಲೇಶ್ ಹೇಳ್ತಾನೆ, ಅಂಕಲ್ ನಾವು ಸಿಂಗಾಪುರ್ಗೆ ಹೋಗ್ಬೇಕ್ರಿ, ಅದು ನಾನು ಕಾಡಿಸ್ತಿರ್ತೇನೆ, ಐ ಆಮ್ ವೆರಿ ಹ್ಯಾಪಿ ಇನ್ಸೈಡ್. ನೋಡ್ರಿ, ಒಬ್ಬನಾದ್ರೂ ಹೇಳಿದ ಸಿಂಗಾಪುರ್ಗೆ ಹೋಗ್ಬೇಕು, ಮಲೇಷಿಯಾಗೆ ಹೋಗ್ಬೇಕು, ನಾವು ಫಾರಿನ್ ಕಂಟ್ರಿಗೆ ಹೋಗ್ಬೇಕು. ಎಸ್ ಎಸ್, ಪ್ರಪಂಚವನ್ನು ಉಂಟು ಮಾಡಿದ ಆತನು ನೀನು ಕಾಲಿಟ್ಟಂತ ದೇಶವನ್ನು ನಾನು ಕೊಡ್ತೇನೆ ಅಂತ ಹೇಳ. ಆಸ್ಕ್. ನಮ್ಮ ಮನೇಲಿ ಗ್ಲೋಬ್ ಐತಿ, ಗ್ಲೋಬ್ ಐತಿ. ಆ ಗ್ಲೋಬ್ ಅಲ್ಲಿ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಿರ್ತೇನ್ರಿ, ದೇವರೇ ಈ ಕೈಗಳನ್ನ ಇಟ್ಟು ನಾನು ಪ್ರಾರ್ಥನೆ ಮಾಡಾಕ್ತೀನಿ, ಅನೇಕ ಕಂಟ್ರಿಗಳಿಗೆ ನಾನು ಕರ್ಕೊಂಡು ಹೋಗ್ತಿದ್ದೇವೆ. ಐ ಬಿಲೀವ್ ದಟ್. ಯಾಕಂದ್ರೆ ನನ್ನ ಥಾಟ್ಸ್ ಎಲ್ಲ ಭಯಂಕರ ಹೈ ಅದಾವ್ರಿ. ನನಗಿಂತ ನನ್ನ ದೊಡ್ಡ ಮಗನ ಥಾಟ ಬೇರೆ. ಅವ ಬಂಗಾರದಾಗ ಹುಟ್ಟಬೇಕಾಗಿತ್ತು, ಅವ ಬಂಗಾರ ಚಮಚದಾಗ ಊಟ ಮಾಡ್ಬೇಕಾಗಿತ್ತು. ಅಂತ ಥಾಟ್ಸ್ ಅದಾವ. ಐ ಲೈಕ್ ದಟ್. ಚೀಪ್ ಮೆಂಟ್ಯಾಲಿಟಿ ನಮ್ದು, ಚೀಪ್ ಮೆಂಟ್ಯಾಲಿಟಿ. ಆಟೋದಾಗ ಬರುವುದು ನೆಗೋಷಿಯೇಟ್ ಮಾಡ್ತೀವಿ. ಆಟೋದವ್ರಿಗೆ ನೋಡ ಇಲ್ಲಿಂದ ಅಲ್ಲೇ 100 ರೂಪಾಯಿ ಅಂತಾನವ, ನಾವು 80 ರೂಪಾಯಿ ಅಂತೇವೆ. ನಾವು ನಮ್ ಬುದ್ಧಿ ಅದ 100 ರೂಪಾಯಿ ಕೊಡ್ರಿ, ನೋಡಿ ಏನಾಗ್ತದೆ, ನಾ ಕೊಟ್ಟೇನ್ರಿ. ಐ ರಿಸೀವ್ ದ ಬ್ಲೆಸ್ಸಿಂಗ್ಸ್. ಆಟೋದಾಗ 100 ರೂಪಾಯಿ ಕೊಟ್ಟೇನಿ, ನಾ 80 ರೂಪಾಯಿಗೂ ಬಂದಾರೆ, ನಾ 100 ರೂಪಾಯಿ ಕೊಟ್ಟೆ. ಅದ್ ನನ್ ದೊಡ್ಡಸ್ತಾನ ಅಲ್ಲ, ನನ್ನ ಗಿಡ ದುಡ್ಡ ಐತಂತಲ್ಲ, ಬಿಕಾಸ್ ಐ ವಾಂಟ್ ಟು ಬ್ಲೆಸ್ ಯು. ಯಾಕಂದ್ರೆ ಅವ್ನ ಜೀವನ ಅದ್ರ ಮೇಲೆ. ನಾ ಕೊಡುವಾಗ ಆಟೋಗೆ ದುಡ್ಡು ಕೊಡುವಾಗ ನನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಲಾರ್ಡ್ ಬ್ಲೆಸ್ ಹಿಮ್, ಲಾರ್ಡ್ ಬ್ಲೆಸ್ ಹಿಮ್, ಲಾರ್ಡ್. ಯಾಕಂದ್ರೆ ಅದ್ರ ಮೇಲೆ ಜೀವನ. ಅವ್ನು ಏನಾರ ಮಾಡ್ಕೊಳ್ಳಿ, ಅದನ್ನ ಶರೀರ ಕುಡಿಲಿ ಏನಾರ ಮಾಡಿದ್ರೆ ಅವ್ನ ಲೆಕ್ಕ ಅವ ಕೊಡ್ತಾನೆ ದೇವ್ರ ಮುಂದೆ. ಬಟ್ ಐ ವಾಂಟ್ ಟು ಬ್ಲೆಸ್, ಬಿಕಾಸ್ ಐ ಆಮ್ ಅ ಕಿಂಗ್. ಐ ಆಮ್ ಅ ಕಿಂಗ್ ಆನ್ ದಿಸ್ ಅರ್ತ್. ನಾನು ಅರಸನ ಮಗ, ನಾನು ಅರಸನ ಮಗ. ಅವ್ರ ಗಾಡ್ ಇಸ್ ನಾಟ್ ಬೆಗ್ಗರ್. ನಮ್ಮ ದೇವ್ರ ಭಿಕ್ಷೆಗಾರನಲ್ಲ, ಕಟೋರಿ ಹಿಡ್ಕೊಂಡು ಭಿಕ್ಷೆ ಬಿಡ್ಕೊಂತ. ನೋ, ಈಸ್ ಅ ಕಿಂಗ್. ಆ ಕಿಂಗ್ ಏನ್ ಹೇಳ್ತಾನೆ ಗೊತ್ತಂದ್ರೆ, ಪರಲೋಕವೇ ನನ್ನ ಸಿಂಹಾಸನ, ಭೂಮಿಯೇ ನನ್ನ ಪಾದಪೀಠ. ಹಾಲೆಲೂಯ, ಹಾಲೆಲೂಯ. ಪರಲೋಕವೇ ನನ್ನ ಸಿಂಹಾಸನ, ಭೂಮಿಯೇ ನನ್ನ ಪಾದಪೀಠ. ನೋಡ್ರಿ, ಅಬ್ರಹಾಮನನ್ನು ಎಲ್ಲಾ ವಿಷಯಗಳಲ್ಲಿ ಅಭಿವೃದ್ಧಿ ಪಡಿಸಿದಂತ ದೇವರು, ಐ ಪ್ರೊಫೆಸೈ ಇನ್ ದ ನೇಮ್ ಆಫ್ ಜೀಸಸ್, ನಿಮ್ಮನ್ನು ಕೂಡ ಎಲ್ಲಾ ವಿಷಯಗಳಲ್ಲಿ ಬರುವಂತ ದಿನಗಳಲ್ಲಿ ದೇವರು ಅಭಿವೃದ್ಧಿ ಪಡಿಸುತ್ತಾನೆ. ರಿಸೀವ್ ಇಟ್ ಇನ್ ಜೀಸಸ್ ನೇಮ್, ರಿಸೀವ್ ಇಟ್. ಸೆಕೆಂಡ್ ಪಾಯಿಂಟ್, ಫಸ್ಟ್ ಕ್ರಾನಿಕಲ್ಸ್. ಮೊದಲು ಪುನರುತ್ಥಾನ ಕಾಲ, ಫಸ್ಟ್ ಕ್ರಾನಿಕಲ್ಸ್ chapter 13. Wow, this is very powerful. Chapter 13 verse 14. Verse 14. What the Bible says here, they are walking out of it. ದೇವರ ಮಂಜೂಷವು ಒಬೇದೆದೋಮನ ಮನೆಯ ಬಳಿಯಲ್ಲಿ ಸ್ವಂತ ಆಲಯದ ಒಳಗಡೆ 3 ತಿಂಗಳು ಇತ್ತು. ಈ 3 ತಿಂಗಳು ಇತ್ತು. ಆ ಕಾಲದಲ್ಲಿ ಯೆಹೋವನು ಒಬೇದೆದೋಮನ ಮನೆಯನ್ನು ಅವನಿಗಿದ್ದೆಲ್ಲವನ್ನು ಆಶೀರ್ವದಿಸಿದನು. In English, and the ark of God remained with the household of Obed-edom in his house for 3 months, and the Lord blessed the household of Obed-edom and all that he had. ಮಂಜೂಷ ಪೆಟ್ಟಿಗೆಯು ಒಬೇದೆದೋಮನ ಮನೆಯಲ್ಲಿ ಸ್ವಂತ ಆಲಯ ಅಂದ್ರೆ ಅವನ ಪ್ರಾರ್ಥನೆಯ ಒಂದು ಸ್ಥಳ ಅಥವಾ ಪ್ರಾರ್ಥನೆಯ ಒಂದು ಕೋಣೆ ಆಗಿರಬಹುದು. ದೇವರ ಮಂಜೂಷ ಪೆಟ್ಟಿಗೆಯನ್ನ ಅಲ್ಲಿ ಇಳಿಸಿದ. ನನ್ನ ಮನೆಗೆ ಇಡ್ರಿ,
ಯಾಕಂದ್ರೆ ಓಬೇದೆದೋಮನು ಆರಾಧನೆ ಮಾಡುವಂತ ವ್ಯಕ್ತಿಯಾಗಿದ್ದಾರೆ. ಉಜ್ಜಿಯನ್ನು ಮುಟ್ಟಿದಾಗ ಸತ್ತಾರೆ ಉಜ್ಜಿಯ, ಬಟ್ ಓಬೇದೆದೋಮನು ಆರಾಧನೆ ಮಾಡುವಂತ ವ್ಯಕ್ತಿಯಾಗಿದ್ದಾರೆ. ಹಲ್ಲೆಲೂಯಾ. ನೋಡ್ರಿ, ಅವನ ಮನೆಯಲ್ಲಿ ದೇವರ ಮಂಜೂಷ ಪೆಟ್ಟಿಗೆ ಇಟ್ಟಿರುವಾಗ ಅವನನ್ನು ಬರೇ 3 ತಿಂಗಳ ಇತ್ತಂತ್ರ ಅಷ್ಟೇ. ಓನ್ಲಿ 3 months. ಥಿಂಕ್ ಅಬೌಟ್. ನಾನು ಓದುವಾಗ ಬಹಳ ವಿಚಾರ ಮಾಡಿದೆ, ಬರೇ 3 ತಿಂಗಳದಾಗ ದೇವ್ರೆ, ಓನ್ಲಿ 3 months. ಓನ್ಲಿ 3 months. ಆ ಕಾಲದಲ್ಲಿ ಯೆಹೋವನು ಓಬೇದೆದೋಮನನ್ನು ಮನೆಯನ್ನು ಅವನಿಗಿದ್ದೆಲ್ಲವನ್ನು ಓಬೇದೆದೋಮನ ಮನೆ ಅವನಿಗಿದ್ದಿದ್ದು. ಅವನಿಗೆ ಏನೇನು ಸಂಬಂಧಪಟ್ಟಿದೆ, ಓಬೇದೆದೋಮನಿಗೆ ಸಂಬಂಧಪಟ್ಟದ್ದು ಮಕ್ಕಳು, ಅವನ ಹೆಂಡತಿ, ಅವನ ಸೇವಕರು, ಅವನ ಸಂಬಂಧಿಕರು, ಅವನ ಆಸ್ತಿ, ಅವನ ಕುರಿ, ದನ, ಒಂಟೆ, ಏನದೋ ಗೊತ್ತಿದ್ರೆ ಅವನ ಮನೆಯಲ್ಲಿ ಅವನಿಗೆ ಸಂಬಂಧಪಟ್ಟದ ಎಲ್ಲವನ್ನು ದೇವರು ಬ್ಲೆಸ್ ಮಾಡಿದ. ಓನ್ಲಿ 3 months. Only 3 months. Only 3 months. ಓಬೇದೆದೋಮನು ಏನ್ ಮಾಡಾಕ್ತಿದ್ದಾರೆ? Just he was worshiping God. God, you are King of Kings, the Lord of God. You are rich God, oh Father God. Lord, we worship you. We praise you, Father God. He's singing the song. ಏನಂತ ಏನ್ ಹಾಡ್ತಾರೆ? ಹಾಡು ಹಾಡ್ತಾ ಇದ್ದಾರೆ. ಏನ್ ಹಾಡ್ತಾ ಇದ್ದಾರೆ? When I am poor, I am rich, oh God. Lord, I lift your name on high. Lord, I love to sing your praise. You came from heaven to earth to show the way. From the earth to the cross, my debt to pay. From the cross to the grave, from the grave to the sky. Lord, I lift your name on high. Worship. Worship. He's worshiping. He's worshiping God. He's praising God. He's with God. He never think. ಏನ್ ಬಾ ಮಂಜೂಷ್ ಪಟ್ಟಿಗೆ ಮನ್ಯಾಗ ಬಂತು, ಇದಕ್ಕೆ ಧೂಪ ಹಾಕಬೇಕು, ರೊಕ್ಕ ಖರ್ಚಾಗ್ತೈತಲ್ಲ, ಇದಕ್ಕೆ ಇದನ್ನ ಹಾಕಬೇಕು, ಏನ್ ಮಾಡ್ಲಿ, ಎಲ್ಲಿ he never think. ಎಲ್ಲಿ ಬರೆಯಲ್ಪಟ್ಟಿಲ್ಲ. ದೇವರಿಗೆ ಧಾರಾಳವಾಗಿ ಕೊಡ್ತಾ ಹೋಗ್ರಿ, ದೇವರ ಮೇಲೆ ತರ್ತಾ ಹೋಗ್ರಿ. ನಿಮಗೋಸ್ಕರ ಕಷ್ಟಪಟ್ಟು ಪ್ರಾರ್ಥನೆ ಮಾಡುವಂತ ಸೇವಕರಿಗೆ ಸರಳ ಕೊಡ್ರಿ, ಧಾರಾಳವಾಗಿ ಕೊಡಕ್ ಸ್ಟಾರ್ಟ್ ಮಾಡಿ. ದೇವರ ಮೇಲೆ ಅಭಿವೃದ್ಧಿಯಲ್ಲಿ ಅದು ಇತ್ತು, ಫೈನಾನ್ಸ್. ಅದಕ್ಕೊಬ್ಬರು ದೇವ್ರ ಸೇವಕರಿಗೆ ಹೇಳಿದೆ, ಏನ್ರಿ ನಾವು ನಮ್ದು ಟೈಪ್ ಕೊಡ್ತೀವ್ರಿ, ನಾವು ಬೇರೆಯವ್ರಿಗೆ, ನಾನು ಚರ್ಚ್ ಪಾಸ್ಟರ್ ಆಗಿ ಬೇರೆಯವ್ರಿಗೆ ಟೈಪ್ ಕೊಡ್ತೇವ್ರಿ, ನಮ್ಗೆ ಅಭಿವೃದ್ಧಿ ಆಗ್ತಾ ಇಲ್ಲ. ಐ ಆಮ್ ನಾಟ್ ಬೂಸ್ಟಿಂಗ್ ಮೈ ಸೆಲ್ಫ್. ನಾನು ಹೆಚ್ಚಿಸ್ಕೊಳಕ್ ಹೇಳ್ತಾ ಇಲ್ಲ, ಜಸ್ಟ್ ಇದು ಅಭಿವೃದ್ಧಿ ವಿಷಯದಲ್ಲಿ ಮಾತನಾಡ್ತಾ ಇದ್ದೇನೆ. ಹೌ ಗಾಡ್ ವಿಲ್ ಬಿಕಮ್. ದೇವರು ನಮ್ಮನ್ನು ಯಾವ ರೀತಿಯಾಗಿ ಆಶೀರ್ವಾದ ಮಾಡ್ತಾನೆ. ನಮ್ಮ ಟೈಪ್ ನಾವು ಕೊಡ್ತಾ ಇಲ್ಲ, ಎಲ್ಲಿ ಕೊಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸಡನ್ಲಿ ಹೋಲಿ ಸ್ಪಿರಿಟ್ ಸ್ಪೋಕ್ ಟು ಮೀ. ನಾನು ಯಾವಾಗಲೂ ಫೈನಾನ್ಸ್ ಬಗ್ಗೆ ಎಲ್ಲೂ ಮಾತಾಡಿಲ್ಲ, ಯಾಕಂದ್ರೆ ಫೈನಾನ್ಸ್ ಬಗ್ಗೆ ಮಾತಾಡಿದ್ರೆ ಅವ್ನು ರೊಕ್ಕದ ಬೆನ್ನ ಹತ್ತಾನಪ್ಪ ಅಂತಂತಾರೆ. ಇವನು ರೊಕ್ಕದ ಪಾಸ್ಟರ್ ಆದ ಅಂತಾರಂತ ಗೊತ್ತೈತ್ರಿ, ಜನರ ಮೆಂಟಾಲಿಟಿನ ಅದಾಯ್ತು. ಯಾಕಂದ್ರೆ ಅಂತ ಸೇವಕರು ರೊಕ್ಕದ ದೊಡ್ಡದ ಆಸೆಗೆ ಬಿದ್ದು ಅವ್ರ ಹೆಸರು ಹಾಳು ಮಾಡ್ಕೊಂಡ್ಬಿಟ್ಟಾರ. ಅದು ಜನರ ತಲೆ ಕುಂತಿದ್ದಕ್ಕೆ ಒಳ್ಳೆಯವ್ರನ್ನೂ ಹಂಗ ತಿಳ್ಕೊತಾರ ನಮ್ ಜನ. ಅದಕ್ಕೆ ನನ್ನ ಫೈನಾನ್ಸ್ ಬಗ್ಗೆ ಎಲ್ಲಿ ಹೆಚ್ಚಿಗೆ ಮಾತಾಡೋದ್ರಿ. ದ ಹೋಲಿ ಸ್ಪಿರಿಟ್ ಸ್ಪೋಕ್ ಟು ಮೀ ಫೋನ್ದಲ್ಲಿ. ಫಾಸ್ಟರ್, ದ ಹೋಲಿ ಸ್ಪಿರಿಟ್ ಸ್ಪೋಕ್ ಟು ಮೀ. ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ಯಾಕೆ ನಮಗ್ ಬಿತ್ತಬಾರ್ದು ನೀವು ಅಂತ. ಶಾಕ್ ಆಗ್ಬಿಟ್ರಿ, ಯಾಕೆ ನಮಗ್ ಬಿತ್ತಬಾರ್ದ್ರಿ. ಎಸ್ 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 ಖಂಡಿತ. ಚಿಕ್ಕದೇನಾರ ನಾಂದೆ, ಚಿಕ್ಕದು ಚೊಕ್ಕದು ಸುಟಿಗೆ ಸರ ಕಳಿಸ್ರಿ, ಚಿಕ್ಕದ ಕಳಿಸ್ರಿ, ಏನ ಕಳಿಸ್ರಿ, ಪ್ರೇಯರ್ ಮಾಡಿ ಕಳಿಸ್ರಿ. ಬಿಕಾಸ್ ಹೋಲಿ ಸ್ಪಿರಿಟ್ ಸ್ಪೋಕ್ ಟು ಮೀ. ಯಾವಾಗ ಬಿತ್ತಲಿಕ್ಕೆ ಪ್ರಾರಂಭ ಮಾಡಿದರೋ ಗಾಡ್ ಬ್ಲೆಸ್ಡ್ ಹಿಮ್. ಅವರ ಮಗನನ್ನ ದೇವರು ಪ್ರಮೋಷನ್ ಕೊಟ್ಟಾರೆ. ಅಷ್ಟು ವರ್ಷ ಪ್ರಮೋಷನ್ ಆಗಿದ್ದಿಲ್ಲ, ಮ್ಯಾನೇಜರ್ ಪೋಸ್ಟಿಗೆ ಹೋದ. ಪಾಸ್ಟರ್ ಕೂಡ ಯಾವಾಗಲೂ ನನ್ ಕನೆಕ್ಟ್ ಇರ್ತೈತ್ರಿ. ಅವ್ರು ಮಾತನಾಡ್ತಾ ಇದ್ದಾರೆ, ನೋಡ್ರಿ ನೀವು ಬಿತ್ತಾ ಬಂದ್ರಿ, ದೇವ್ರು ನೋಡ್ರಿ ಹೆಂಗ್ ಆಶೀರ್ವದಿಸ್ತಾರ. ಬಿಕಾಸ್ ಯು ಒಬೇ ದ ವರ್ಡ್, ದೇರ್ ಇಸ್ ಅ ಪ್ರಾಸ್ಪ್ಯಾರಿಟಿ. ಸೋ ಗುಡ್ ಸೀಡ್. ನಾ ಟೀಚ್ ಮಾಡ್ತೀನಿ ರೀ, ಬಿತ್ತು ಬಗ್ಗೆನೂ ಒಮ್ಮೆ ಟೀಚ್ ಮಾಡ್ತೀನಿ. ಬಿತ್ತದ ಕಲಿಸ್ಬೇಕ್ರಿ. ಬರೇ ಸೇವಕರು ಕೆದುರುದ್ರ ಆಗೈತ್ರಿ. ಸೇವಕರು ಕೊಡುದಲ್ಲ, ಕೆಲವೊಂದು ಸೇವಕರು ಹೊರಗ ಕೊಡುದಿಲ್ಲ ಕಾಣಿಕೆ. ಕೆಲವೊಂದು ಸೇವಕರು ದಶಂಭಾಗ ಸೇವಕರು ಕೆಲವೊಬ್ರು ಕೊಡುದಿಲ್ಲ. ಕೆಲವೊಬ್ರು ಬಹಳ
ಜಾಣರಾದರೆ ಬೈಬಲ್ ವಾಕ್ಯದ ಪ್ರಕಾರ ಕೆಲವೊಂದು ಸೇವಕರು ಆ ದಶಮ ಭಾಗವನ್ನು ಬೇರೆ ಸಂಸ್ಥೆಗೆ, ಬೇರೆ ಸೇವಕರಿಗೆ, ಬೇರೆಯವರಿಗೆ ಬಿತ್ತುತ್ತಾರೆ ಕೆಲವರು ಸೇವಕರು. ದಟ್ ಈಸ್ ಗುಡ್ ಮೆಥಡ್. Sure, we should saw other. Okay, that is not my topic. Just example I'm telling. So ದೇವರು ಅವನನ್ನು ಎಲ್ಲಾ ವಿಷಯಗಳಲ್ಲಿ ಆಶೀರ್ವದಿಸಿ ಅಭಿವೃದ್ಧಿ ಪಡಿಸಿದರು. ಹಲ್ಲೆಲೂಯಾ. ಯಾಕೆ ವಚನ ಹಿಡ್ಕೊಂಡು ಕ್ಲೇಮ್ ಮಾಡಬಾರ್ದು? ಹೆಂಗ ಅಭಿವೃದ್ಧಿ ಆಗ್ಬೇಕ್ರಿ? ಓದ್ರಿ. ಹೆಂಗ್ ಓದಬೇಕು? ಒಬೇದ್ ಎದೋಮನ್ ಐತಲ್ಲ, ಆ ಹೆಸರು ತೆಗೆದ್ ಬಿಡ್ರಿ. ಈಗ ಅವ ಆಶೀರ್ವಾದ ಹೊಂದಿದ ಪ್ರತಾಪ ರಾಜನ್ ಸೇರ್ಕೊಂಡ ಅವನು. ಈಗ ನಿಮ್ಮ ಹೆಸರು ಹಾಕಿ, ನನ್ನ ಹೆಸರು ಹಾಕಿ ನಾವು ಓದ್ತೀನಿ. ಏನ್ ಓದ್ತೀನಿ? ಸಮುವೇಲನ ಮನೆಯ ಬಳಿಯಲ್ಲಿ ಸ್ವಂತ ಆಲಯದ ಒಳಗಡೆ 3 ತಿಂಗಳು ಇತ್ತು. ಆ ಕಾಲದಲ್ಲಿ ಯೆಹೋವನು ಸಮುವೇಲನ ಮನೆಯನ್ನು ಅವನಿಗಿದ್ದೆಲ್ಲವನ್ನು ಆಶೀರ್ವದಿಸಿದನು. ಯಸ್, ಅದನ್ನು ಓದುವಾಗ ಹಲ್ಲೆಲೂಯಾ, ಯಸ್ ಲಾರ್ಡ್. ಸಮುವೇಲನ ಮನೆಯನ್ನು, ಸಮುವೇಲನಿಗೆ ಸಂಬಂಧಪಟ್ಟದ್ದನ್ನೆಲ್ಲವನ್ನು ಆಶೀರ್ವದಿಸಿದನು, ಅಭಿವೃದ್ಧಿಪಡಿಸಿದನು. Because the scriptures, the words belongs to us. We don't know how to confess. ಬರೇ ಒಂದ ಕಲಿಸ್ತಾರೆ ಚರ್ಚ್ ಒಳಗೆ, ಕಾಣಿಕೆ ಕೊಡ್ರಿ, ದಶಮಭಾಗ ಕೊಡ್ರಿ, ಕಾಣಿಕೆ ಕೊಡ್ರಿ, ದಶಮಭಾಗ ಕೊಡ್ರಿ. They are after the money. ಅಂತ ಸೇವಕರು after the money. Don't tell. ಎಲ್ಲರಿಗೂ ಗೊತ್ತೈತ್ರಿ ಎಲ್ಲಿ ಕೊಡ್ಬೇಕು, ಎಲ್ಲಿ ಕೊಡ್ಬೇಕು, ಎಲ್ಲಿ ಬಿತ್ತಬೇಕು ಅನ್ನೋದು. Hallelujah. ಬಿತ್ತುವವರಿಗೆ ಬಿತ್ತಲಿಕ್ಕೆ ಬಿಡ್ರಿ. ಅವ್ರಿಗೆ ಎಲ್ಲೇ ಬಿತ್ತಿದ್ರೆ ಆಶೀರ್ವಾದ ಬರ್ತೈತಿ. ಅವ್ರು ಬಿತ್ತಲಿ, ಆ ಜನರ ಅಭಿವೃದ್ಧಿ ಆಗಲಿ. ಇಲ್ಲೇ ಬಿತ್ತಬೇಕು, ಇಲ್ಲ ಅಂದ್ರೆ ಶಾಪ ಬರ್ತೈತಿ. ಏನ್ ಟೀಚಿಂಗ್ಸ್ ರೀ? ಬೈಬಲ್ದಾಗ ಎಲ್ಲೂ ಹೇಳಿಲ್ಲ. ದಶಂಭಾಗ ಆಲಯಕ್ಕೆ ಕೊಡ್ರಿ, ನಿನ್ನ ದಶಂಭಾಗ ಆಲಯಕ್ಕೆ ಕೊಡ್ರಿ. I will teach you through the word of God. So God's grace is there. ದೇವರ ಕೃಪೆ ಇದೆ. ನೆಕ್ಸ್ಟ್ ಟೈಮ್ ಮಾತಾಡ್ತಿದ್ದೆ ವಿಷಯದಲ್ಲಿ. ಅಗೇನ್ 14 verse 17 ಅಲ್ಲಿ ಈ ರೀತಿಯಾಗಿ ದಾವೀದನ ಕೀರ್ತಿಯು ಎಲ್ಲಾ ದೇಶದಲ್ಲಿ ಹಬ್ಬಿತ್ತು. ಯೆಹೋವನವನನ್ನು ಎಲ್ಲಾ ಜನಾಂಗಗಳಿಗೂ ಹೆದರುವಂತೆ ಮಾಡಿದನು. See, the fame went. See how much. Hallelujah. First Chronicle chapter 29. First Chronicle chapter 29. 29ನೇ ಅಧ್ಯಾಯ. ವಾವ್, this is my favorite. 29ನೇ ಅಧ್ಯಾಯ 25ನೇ ವಚನ. 25ನೇ ವಚನ. Yes, 25ರಿಂದ 28. Very beautiful. Yes, I love this. ಯೆಹೋವನು ಇಸ್ರಾಯೇಲರಿಗೆ ಗೊತ್ತಾಗುವಂತೆ, ಸಲ್ಮೋನ್ ಅದನ್ರಿ ಬೈಬಲ್ದಾಗ ನನ್ನ ಹೆಸರು ಹಾಕೋತಿಲ್ಲ. ನೀವು ಓದುವಾಗ ಬೈಬಲ್ ಅಲ್ಲಿ ನಿಮ್ಮ ಹೆಸರು ಹಾಕೊಂಡು ಹೋದ್ರಿ. ಯೆಹೋವನು ಇಸ್ರಾಯೇಲರಿಗೆ ಅಂದ್ರೆ ಸಮುವೇಲನಿಗೆ ಗೊತ್ತಾಗುವಂತೆ, ಅಂದ್ರೆ ಎಲ್ಲಾ ಜನರಿಗೂ ಗೊತ್ತಾಗುವಂತೆ ಸಮುವೇಲನನ್ನು ಅಭಿವೃದ್ಧಿಪಡಿಸಿ ಅವನಿಗಿಂತ ಮೊದಲು ಇಸ್ರಾಯೇಲರನ್ನು ಆಳಿದ ಎಲ್ಲಾ ಅರಸರ ವೈಭವಕ್ಕಿಂತಲೂ ಹೆಚ್ಚಿನ ವೈಭವವನ್ನು ಸಮುವೇಲನಿಗೆ ಅನುಗ್ರಹಿಸಿದನು. ಆಮೆನ್. ನನಗೆ ಕೊಟ್ಟಿದ್ದೇವೆ. ಐ ಆಮ್ ಫೇಕ್ ಕನ್ಫೆಷನ್. ನಾನು ನಂಬಿಕೆ ಅರಿಕೆ ಮಾಡ್ತಾ ಇದ್ದೇನೆ. ಸೊ ನನ್ನ ದೇವರು ಹೆಂಗ ಆಶೀರ್ವಾದ ಕೊಡ್ತಾ ನೋಡ್ರಿ. ಇಸ್ರಾಯೇಲರ ಎಲ್ಲರ ಅರಸನಾಗಿದ್ದ ಈಶನ ಮಗನಾದ ದಾವೀದನು ಹೆಬ್ರೋನಿನಲ್ಲಿ 7 ವರ್ಷ ಆಳಿ, 7 ವರ್ಷ ಯೆರೂಸಲೇಮಿನಲ್ಲಿ 30 ವರ್ಷವು ಒಟ್ಟಿಗೆ 40 ವರ್ಷ ಆಳಿದನು. ಸಮುವೇಲನ ಐಶ್ವರ್ಯ, ಮಾನ, ದೀರ್ಘಾಯುಷ್ಯ ಇವುಗಳನ್ನು ಅನುಭವಿಸಿದ ನಂತರ ತುಂಬಾ ವೃದ್ಧನಾಗಿ ಮರಣ ಹೊಂದಿದನು. ಅವನಿಗೆ ಬದಲಾಗಿ ಅವನ ಮಗನಾದ ಸಲ್ಮೋನನು ಅರಸನಾದನು. ಸಮುವೇಲನು ಐಶ್ವರ್ಯ, ಮಾನ, ದೀರ್ಘಶಾಂತಿ ಇವುಗಳನ್ನು ಅನುಭವಿಸಿದನು. ಐಶ್ವರ್ಯ, ಮಾನ, ಐಶ್ವರ್ಯ ಅನುಭವಿಸ್ತಿರಂತ್ರಿ ಲೋಕದಾಗ ನಾವು. ಬಿಕಾಸ್ ಈಸ್ ಅ ರಿಚ್ ಗಾಡ್. ಈಸ್ ಅ ರಿಚ್ ಗಾಡ್. ಏನ್ರಿ ಹೇಳಕ್ ಹೋದ್ರೆ ಏನಂತಾರ ನಮ್ಮ ಜನ? ಬರೇ ಪ್ರಾಸ್ಪೆರಿಟಿ ಮೆಸೇಜ್ ಹೇಳ್ತಾರ್ರಿ ಅವ್ರನ್ನ. ಎಸ್ ಬೇಕ್ರಿ, ಪ್ರಾಸ್ಪೆರಿಟಿ ಮೆಸೇಜು ಬೇಕು, ತಿದ್ದುದು ಬೇಕು, ತಿಳುದು ಬೇಕು, ಎಲ್ಲಾ ಬೇಕ್ರಿ. ಒಂದು ಪ್ಲೇಟ್ದಾಗ ಊಟ ಮಾಡಕತ್ತೀವಿ ಅಂದ್ರೆ ವಿ ಇಂಡಿಯನ್ಸ್, ನಾವು ಭಾರತೀಯರು ಊಟ ಮಾಡಕತ್ತೀವಿ ಅಂದ್ರೆ ಒಂದು ಪ್ಲೇಟ್ ಅಲ್ಲಿ ಏನ್ ಇರ್ತೈತ್ರಿ? ಕಾಯಿಪಲ್ಯಗಳು ಇರ್ತಾವ್ರಿ. ಕಾಯಿಪಲ್ಯ ಇರ್ತೈತಿ, ಉಪ್ಪಿನಕಾಯಿ ಇರ್ತೈತಿ, ಮತ್ತೇನಿರ್ತೈತಿ? ಮೆಣಸಿನಕಾಯಿ ಇರ್ತೈತಿ, ಹಪ್ಪಳ ಇರ್ತೈತಿ, ಅನ್ನ ಇರ್ತೈತಿ, ಸಾರು ಇರ್ತೈತಿ, ರೊಟ್ಟಿ ಇರ್ತೈತಿ, ಎಲ್ಲಾ ಇರ್ತೈತಿ. ಹಂಗ ನಮಗೆಲ್ಲಾ ಬೇಕ್ರಿ. ಇತ್ತಾಗ ತಿದ್ದುದು, ತೀಡುದು, ಸರಿಪಡಿಸುದು, ಆಶೀರ್ವಾದನು ಬೇಕ್ರಿ. ಯಾಕಂದ್ರೆ ಆತನ ಐಶ್ವರ್ಯ. ಮಟೀರಿಯಲ್ ಥಿಂಗ್ಸ್ ಐ ಆಮ್ ಸ್ಪೀಕಿಂಗ್.
ಆತನು ಐಶ್ವರ್ಯವಂತನಾಗಿದ್ದ ಕಾರಣ ನಮ್ಮನ್ನು ಕೂಡ ಈ ರೀತಿಯಾಗಿ ನಮ್ಮನ್ನು ಐಶ್ವರ್ಯದಲ್ಲಿ ನಡೆಸುವಂತವನಾಗಿದ್ದಾನೆ. ಅವನು ಐಶ್ವರ್ಯ ಮಾನ ದೀರ್ಘಾಯುಷ್ಯವನ್ನು ಅನುಭವಿಸ್ತೀನಂತ. ನಾನು ಏನ್ ಬಿಡ್ರಿ 40-45 ವರ್ಷ ಬದುಕ್ತಿವ, ಈಗಿದ್ರೆ 50 ದಾಡ್ತೀವಲ್ಲ ಡೌಟ್. ಐ ನೆವರ್ ಸೇ ದೀರ್ಘಾಯುಷ್ಯ ನನಗೈತ್ರಿ, ಬಿಕಾಸ್ ಐ ಕನ್ಫೆಸ್ ನನ್ನ ದೇವರ ದೀರ್ಘಾಯುಷ್ಯವನ್ನು ನನಗೆ ಕೊಟ್ಟಾನ್ರಿ. ಯಾಕಂದ್ರೆ ಈ ವಚನದಿಂದ ದೇವರು ನಾನು ಕೂಡ ಮಾತಾಡಕತ್ತಾನ್ರಿ. ಬಿಕಾಸ್ ಅವರ್ ಗಾಡ್ ಇಸ್ ಅ ರಿಚ್ ಗಾಡ್. ದಟ್ ರಿಚ್ ಗಾಡ್ ಇಸ್ ಟೆಲಿಂಗ್ ಮೀ, ನನಗೆ ಹೇಳ್ತಾ ಇದ್ದಾನೆ, ನನ್ನ ಮಗನೇ, ನಾನು ಆರಿಸಿಕೊಂಡಂತ ಮಗ ನೀನು ಈ ಲೋಕದಲ್ಲಿ ಯಾವ ರೀತಿಯಾಗಿರ್ಬೇಕು? ಐಶ್ವರ್ಯವುಳ್ಳವನಾಗಿರ್ಬೇಕು, ಮಾನ ಮರ್ಯಾದೆಗಳು ನಿನಗಿರ್ಬೇಕು, ದೀರ್ಘಾಯುಷ್ಯವನ್ನು ಅನುಭವಿಸಿ ಪೂರ್ಣ ವೃದ್ಧನಾಗಿ ದಿನ ತುಂಬಿದವನಾಗಿ ಕಣ್ಣು ಮುಚ್ಚಬೇಕಂತ. I like that. I like that. ಪೂರಾ ಆಯುಷ್ಯ ಯಾರಾದ್ರೂ ಬಂದು ನನ್ನ ನೋಡ, ಅಜ್ಜರ್ ಏನ್ ಅಜ್ಜಾರ್ ಬ್ರದರ್ ಪಾಸ್ಟರ್ ಏನಂತಾರ ಗೊತ್ತಿಲ್ರಿ. ಅವಾಗ ಏನ್ರಿ ಒಳ್ಳೆ ಮರಣ ರೀ, ದೇವ್ರಿಗೆ ಸ್ತೋತ್ರ. ಅವ್ರ ದಿನ ಎಲ್ಲ ನೋಡ್ರಿ, ಇಲ್ಲಿ ಸಾಯೋ ಮಠ ಅವ್ರು ಹಿಂಗ ಆಶೀರ್ವಾದ ಹೊಂದಿದ್ರಿ. ಅವರು ದೇವರಲ್ಲಿ ಇದ್ರು, ಒಳ್ಳೆ ಮರಣ ಹಿಂಗ ಅನ್ಬೇಕು. ನಾವು ಸತ್ತಾಗೂ ಕೂಡ ದೇವರಿಗೆ ಮಹಿಮೆ ಆಗ, ನನ್ನ ಮರಣ ಕೂಡ ದೇವರನ್ನು ಮಹಿಮೆ ತರಬೇಕು. ಪೂರ್ಣ ಆಯುಷ್ಯವಾಗಿ ನಾವು ಸಿಟ್ಟು ಬಂದಾಗ ಅಂತಿರ್ತೀವಿ ನೋಡ್ರಿ, ಸಿಟ್ಟು ಬಂದಾಗ ಅಂತಿರ್ತೀವಿ. ಆಕ್ಸಿಡೆಂಟ್ ಆಗಿ ಸಾಯ್ಬೇಕು, ನಾವು ಸುಸೈಡ್ ಮಾಡ್ಕೋಬೇಕು. ಈ ಆಕ್ಸಿಡೆಂಟ್ ಆಗಿ ಸತ್ರು ಸುಸೈಡ್ ಮಾಡ್ಕೊಂಡ್ರು ಪರಲೋಕಕ್ಕೂ ಹೋಗಂಗಿಲ್ಲ, ಪಾತಾಳಕ್ಕೂ ಹೋಗಂಗಿಲ್ಲ, ಅಂತರದಲ್ಲಿ ತಿರುಗ್ತಾ ಇರ್ತಾರೆ ದುರಾತ್ಮಗಳು. ಸುಮ್ಮನೆ ಆಕ್ಸಿಡೆಂಟ್ ತಾವು ಮಾಡ್ಕೊಂಡು ಸತ್ತವ್ರು. ಸಿಟ್ಟಿನಕಾಯಿ ನಮ್ ತಾಯಿ ಅಂತಿದ್ರು ಯಾವಾಗಲೂ, ತಮ್ಮ ಸಿಟ್ಟಿನಕಾಯ ಬುದ್ಧಿ ಕೊಡಬೇಡ, ಸಿಟ್ಟಿನ ಕೈ ಒಳಗಡೆ ನಿನ್ನ ಬುದ್ಧಿ ಕೊಡಬೇಡ, ಕೊಡಬೇಡ, ಬಹಳ ಕೆಟ್ಟಾಗ್ತೈತಿ. ನಾವು ಟೆನ್ಷನ್ ಅಲ್ಲಿ ಏನೇನೋ ಅಂದ್ಬಿಡ್ತೀವಿ. ನಮಗೆ ದೇವರಂತಾನ ದೀರ್ಘಾಯುಷ್ಯ ಅಂತಾನೆ. ಎಸ್, ಐ ಬಿಲೀವ್ ದಟ್. ನಾ ದೀರ್ಘಾಯುಷ್ಯದಲ್ಲಿ ಸಾಯ್ತೀನಿ. ಎಸ್, ನನ್ನ ದೇವರು ನನ್ಗೆ ವಾಗ್ದಾನ ಮಾಡ. ದಾವೀದ ಸತ್ತ ಅಂತ್ರಿ, ಎಲ್ಲ ಅನುಭವಿಸಿ. ಹೆಂಗ್ ಸತ್ತ ಅಂದ್ರೆ ಅವನ ಮರಣ ಸಹಿತ ಕರಿ. ವಾ, ಬ್ಯೂಟಿಫುಲ್. ಯಾಕೋಬನ ಮರಣ ಬ್ಯೂಟಿಫುಲ್. ಆಶೀರ್ವದಿಸಿ ಸುಮ್ಮನೆ ಸತ್ತಾನೆ. ಪಂಬಪ್ರಾಸರಲ್ಲ, ನಾವು ದೇವರ ಕಡೆ ಅದರಲ್ಲ. ಹಲ್ಲೆಲೂಯಾ. ರೋಗಿಷ್ಠರಾಗಿ ಸಾಯುವುದು ದೇವ್ರ ಚಿತ್ತ ಅಲ್ಲ ಪ್ರಿಯರೇ. ಪ್ರೇಯರ್ ಮಾಡ್ಬೇಕು ನಾವು. ದೀರ್ಘಾಯುಷ್ಯ ಬೇಕು ದೇವರೇ, ಒಳ್ಳೆ ಆರೋಗ್ಯದಿಂದ ಇರಬೇಕು. ನಾನು ಒಂದು ಹಲ್ಲು ಬಿಡಬಾರ್ದು, ನನ್ನ ಕಣ್ಣು ಮಬ್ಬಾಗಬಾರ್ದು, ನನ್ನ ಕಿವಿ ಕೇಳಿಸ್ಕೊಳ್ಳಾರ್ದ ಕಿವುಡಾಗಬಾರ್ದು. ದೇವ್ರೆ ಹೆಂಗಿರ್ಬೇಕಂದ್ರೆ ಸ್ಟಿಫ್ ಆಗಿರ್ಬೇಕು. ದೀರ್ಘಾಯುಷ್ಯ, ಎಷ್ಟು ಆಯುಷ್ಯ ನನ್ನಲ್ಲಿ ಬರೆದಿದ್ಯೋ ಅಷ್ಟು ಆಯುಷ್ಯ ನಾನು ತುಂಬಿ ನಿನ್ನ ರಾಜ್ಯಕ್ಕೆ ನಾನು ಬರ್ಬೇಕು ಸ್ವಾಮಿ. ಪ್ರೇಯರ್ ಮಾಡ್ರಿ, ದೇವ್ರ ಸ್ತೋತ್ರ ಸಲ್ಲಿಸ್ರಿ. ಯಾಕಂದ್ರೆ ದೇವರು ಆ ಆಶೀರ್ವಾದಗಳನ್ನು ನಮಗೆ ಕೊಟ್ಟು. ದಟ್ ಈಸ್ ದ ಬ್ಲೆಸ್ಸಿಂಗ್ಸ್. Hallelujah. That is the blessings. That's what the Bible says. Second Chronicles chapter 4. Second Chronicles chapter 4. Yeah. Chapter 4. Yes, Second Chronicles chapter 4 alla. Chapter 1, sorry. Chapter 1 was 1 to 12. ಇದಲ್ಲದೆ ನಾನು ನಿನಗೆ ಘನ ಐಶ್ವರ್ಯಗಳನ್ನು ಅನುಗ್ರಹಿಸುತ್ತೇನೆ. ಇಂಥ ಘನ ಐಶ್ವರ್ಯಗಳು ನಿನಗಿಂತ ಮೊದಲಿದ್ದ ಅರಸರಲ್ಲಿ ಯಾರಿಗೂ ಇರಲಿಲ್ಲ, ನಿನ್ನ ನಂತರದವರಿಗೂ ಇರುವರಲ್ಲಿ ಯಾರಿಗೂ ಇರುವುದಿಲ್ಲ ಎಂಬುದಾಗಿ. In English says, wisdom and knowledge and grant it to you. I will also give you riches, prosperity, positions and honor. ಏನ್ ಕೊಡ್ತಾನಂದ್ರೆ ದೇವರು ನಮಗೆ? ಘನತೆ, ಧನ, ಐಶ್ವರ್ಯ. ಧನ ಅಂದ್ರೆ ಏನ್ರಿ? ದುಡ್ಡು. ಇಳಿಯಲಾರದಷ್ಟು ಸುರಿತಿತ್ತು ನಮ್ಮ ಮನೆಗೆ. Yes, I expect from God. I change my thoughts. ದೇವರೇ, ನನ್ನ ವೈಲೆಟ್ ಅಲ್ಲಿ ಕರ್ತನೆ
10,000 ರೂಪಾಯಿ ಇರ್ಬೇಕು ಸ್ವಾಮಿ, ನನ್ನ ಬ್ಯಾಂಕ್ ಒಳಗೆ ಕೋಟಿಗಟ್ಟಲೆ ದುಡ್ಡು ಇರ್ಬೇಕು ಸ್ವಾಮಿ. ಐ ಎಕ್ಸ್ಪೆಕ್ಟ್, ಐ ಆಮ್ ಪ್ರೈಯಿಂಗ್. ಯಾಕಂದ್ರೆ ನನ್ನ ದೇವರು ಐಶ್ವರ್ಯವಂತ, ನನ್ನ ದೇವರು ಐಶ್ವರ್ಯವಂತ. ಹೆಂಗ ಆಶೀರ್ವದಿಸ್ತಾನ ಗೊತ್ತಂದ್ರೆ ನಮ್ಮ ದೇವರು ವಾಯ್ಲೆಟ್ ಹಿಡ್ಕೊಂಡು ಪ್ರೇಯರ್ ಮಾಡ್ತೀವಿ. ದೇವರೇ ಘನ ಧನ ಐಶ್ವರ್ಯ ಬಿಡುಗಡೆಯಾಗಲಿ, ಯಾಕಂದ್ರೆ ಅದು ನನಗೆ ಸಂಬಂಧಪಟ್ಟದ್ದು, ಅದು ನನಗೆ ಸಂಬಂಧಪಟ್ಟದ್ದು. ಅಷ್ಟಲ್ಲದೆ ದೇವ್ರು ಏನ್ ಕೊಡ್ತಾನಂತ್ರಿ, ನನ್ಕಿಂತ ಹಿಂದೆ ಇರೋದಿಲ್ಲ ಮುಂದೆ ಇರೋದಿಲ್ಲ ಅಂತ ಹಂಗ ಆಶೀರ್ವದಿಸ್ತಾನಂತ ದೇವರು. ಧನ ಘನ ಐಶ್ವರ್ಯ. Because a God is a rich God. Rich God. ನಾವೆಲ್ಲಾ ವಿಷಯದಲ್ಲಿ ಅಭಿವೃದ್ಧಿ ಆಗ್ಬೇಕು ಅನ್ನೋದು ದೇವ್ರ ಚಿಂತನೆ. ಇಷ್ಟೆಲ್ಲ ಹೇಳಕತ್ತೇನಂದ್ರೆ ನೀವು ಇನ್ನೂ ಕರ್ಕೊಂಡು ಹೋಗ್ತೇನೆ ಮುಂದೆ. ನಾವು ಐಶ್ವರ್ಯವಂತರಾಗಬೇಕೆಂಬುದಾಗಿ ತಾನು ಶಿಲುಬೆಯ ಮೇಲೆ ನಮಗೋಸ್ಕರ ಬಡವನಾದ. ನಾವು ರಿಚ್ ಗಾಡ್. ಇವೆಲ್ಲ ಎಲ್ಲಾಗಿತ್ತು ಗೊತ್ತಂದ್ರೆ ಶಿಲುಬೆಯ ಮೇಲೆ ಆದಂತ ಘಟನೆಗಳನ್ನು ಹೇಳ್ತಾ ಇದ್ದೇನೆ. When Jesus on cross, when Jesus on the cross, ಯೇಸು ಶಿಲುಬೆಯ ಮೇಲಿರುವಾಗ ನಮ್ಮಲ್ಲಿರುವಂತ ಎಲ್ಲಾ ಬಡತನವನ್ನು ತೆಗೆದುಕೊಂಡ. ಬಡತನ ಅದನ್ನು ಹೇಳ್ತೇನ್ರಿ, ಬಡತನ ಅಂದ್ರೆ ಏನಂತ. ಬಡತನವನ್ನು ತೆಗೆದುಕೊಂಡು ತನ್ನಲ್ಲಿರುವಂತ ಐಶ್ವರ್ಯತನವನ್ನು, ದೇರ್ ಇಸ್ ಅ ಟ್ರಾನ್ಸ್ಫಾರ್ಮೇಶನ್, ಒಂದು ಟ್ರಾನ್ಸ್ಫರ್ ಆದ್ರೆ ನಮ್ಮಲ್ಲಿರುವಂತಹ ಬಡತನ ತೆಗೆದುಕೊಂಡ. ಬಡತನ ಅಂದ್ರೆ ಏನ್ರಿ? ಶಾಪ, ಪಾಪ, ದರಿದ್ರ, ಬಡತನ, ಬಡತನ, ರೋಗ ಇನ್ನು ಒಳಗವ್ರಿ ಕೆಲವೊಂದು ಹೇಳಿದೆ. ಇವನ್ನೆಲ್ಲ ನಮ್ಮ ಒಳಗಡೆ ಇತ್ತು ಬಡತನ. ಇವೆಲ್ಲ ನಮ್ಮನ್ನು ಬಡತನಕ್ಕೆ ನಡೆಸಿದ್ದು. ಯೇಸು ಸ್ವಾಮಿ ಶಿಲುಬೆ ಮೇಲೆ ಸಾಯುವಾಗ ಯೇಸು ಕ್ರಿಸ್ತನು ಎಲ್ಲವನ್ನು ತೆಗೆದುಕೊಂಡ ಅಂತ. ಸಾಲ ಗೀಲ ಏನಂತ ನೋಡ್ರಿ ನಾವೆಲ್ಲ, ಎಲ್ಲವನ್ನು ನಮ್ಮಲ್ಲಿರುತ್ತ ಬಡತನವನ್ನು ಎಲ್ಲವನ್ನು ತಾನು ತನ್ನ ಮೇಲೆ ತೆಗೆದುಕೊಂಡ. ಎಸ್, ತನ್ನ ಮೇಲೆ ತೆಗೆದುಕೊಂಡ. ಓ ಗ್ಲೋರಿ ಟು ಜೀಸಸ್. ಥ್ಯಾಂಕ್ ಯು ಜೀಸಸ್. ಆತನಲ್ಲಿ ಏನಿತ್ತು ಪ್ರಿಯರೇ ಅದನ್ನು ಕೊಟ್ಟ. ಆತನಲ್ಲಿ ಏನಿತ್ತು ಇವು ಇದ್ದು. ಆಮೇಲೆ ಮುಂದೆ ಹೇಳ್ತೇನೆ ಆತನಲ್ಲಿ ಇನ್ನೂ ಏನಿದ್ದು ಅಂತ. ಶಿಲುಬೆ ಮೇಲೆ ಇನ್ನೂ ಏನೇನು ಟ್ರಾನ್ಸ್ಫರ್ ಆತು. We will see through the word of God. 3 John chapter 1 verse 2. 3 John. Yes. 3 John. ಮೂರನೇ ಯೋಹಾನ. Yes. 3 John chapter 2. ಪ್ರಿಯರೇ, ನೀವು ಆತ್ಮನ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲಾ ವಿಷಯಗಳಲ್ಲೂ ಅಭಿವೃದ್ಧಿಯನ್ನು ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. Beloved, I pray that all may go well with you and that you may be in good health as it goes well with your soul. ಪ್ರಿಯರೇ, ನೀವು ಆತ್ಮನ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲಾ ವಿಷಯದಲ್ಲಿ ಅಭಿವೃದ್ಧಿ ಹೊಂದಬೇಕು. ನೋಡ್ರಿ, ಯೋಹಾನ ಹೇಳಕತ್ತಾನ, ಅಪೊಸ್ತಲರು ರಿಚ್ ಇದ್ರಿ, ಆದ್ರೆ ಅವರು ರಿಚಸ್ ಕಡೆ ಗಮನ ಕೊಡ್ಲಿಲ್ಲ. ಅವರು ಯೇಸು ಸ್ವಾಮಿಯ ಸುವಾರ್ತೆ ಕಡೆ ಹೆಚ್ಚು ಗಮನ ಕೊಟ್ಟು ಸೇವೆ ಮಾಡಿದಿರಿ. ಅವರು ಪೌಲನು ರಿಚ್ ಇದ್ದ, ಎಲ್ಲರೂ ರಿಚ್ ಇದ್ರು, ಅವರು ಶ್ರಮೆಗಳನ್ನು ಅನುಭವಿಸಿದ್ರು. ಅದಕ್ಕೆ ಹೇಳ್ತಾನ್ರಿ ಪೌಲನು, ನಾನ್ ನಿಮ್ ಕಡೆ ಯಾರ ಕಡೆನೂ ನಾನು ಸಾಲ ಕೇಳಿಲ್ಲ, ನಿಮಗೆ ದುಡ್ಡು ಪಟ್ಟಿ ಎಬ್ಬಿಸಲಿಲ್ಲ, ನಾ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು. ನೋ, ನಾ ಸ್ವಂತವಾಗಿ ನಾನು ದುಡಿದೆ, ಡೇರೆ ಹೆಣದೆ, ದುಡ್ಡು ಬಂತು, ಅದರಿಂದ ನಾನು ಜರ್ನಿ ಮಾಡಿದೆ, ಸುವಾರ್ತೆ ಸಾರಿದೆ. Hallelujah. See, Paul was telling that because Paul was rich. ಪೇತ್ರನು ರಿಚ್, ಪೇತ್ರನು ಐಶ್ವರ್ಯವಂತನಾಗಿದ್ದ. ಬೈಬಲ್ ಅಪೊಸ್ತಲರ ಪುಸ್ತಕದಲ್ಲಿ ಹೇಳ್ತಿದ್ರೆ ಏನು ಹೇಳ್ತಿದ್ರೆ, ಎಲ್ಲರೂ ತಮ್ಮ ಆಸ್ತಿ ಪಾಸ್ತಿಗಳನ್ನು ಎಲ್ಲ ಮಾರಿ, ಬಂಗಾರ ಬೆಳ್ಳಿ ಆಸ್ತಿ ಎಲ್ಲ ಮಾರಿ ತಗೊಂಡು ಬಂದು ಪೇತ್ರನ ಪಾದಕ್ಕಿಟ್ರಂತರು. ಭೂಮಿ ಮಾರಿದ್ರಂತ, ಹೊಲ ಫಲ ಎಲ್ಲ ಮಾರ್ಕೊಂಡು ಬಂದ್ರಂತ. ಮಾರ್ಕೊಂಡು ಬಂದು ದುಡ್ಡೆಲ್ಲ ತಂದು ಪೇತ್ರನ ಪಾದದಾಗ ಇಟ್ರ. ಅಬ್ಬಾ ಚಾನ್ಸ್ಲೆ ಈಗಿನ ಪಾಸ್ಟರ್ಸ್ಗಳು ಏನಾರ ಆಗಿದ್ರೆ ಅಬ್ಬಾ ಸಿಕ್ಕಿದ್ಲೆ ಅಂತ ಎಲ್ಲ ಬಳಕೊಂಡು ಹೊಂಟು ಬಿಡ್ತಿದ್ರು ಅಷ್ಟೇ. ಒಂದು ಹಲ್ಲೆಲೂಯಾ ಹೇಳಿ ಗಾಡ್ ಬ್ಲೆಸ್ ಯು ಅಂತ ಹೇಳ್ತಿದ್ರು. ಬಟ್ ಪೀಟರ್ಸ್ ಅದನ್ನ ಮಾಡಲಿಲ್ಲ. ಯಾಕಂದ್ರೆ ಅವ್ರಿಗೆ ಆ ಲಕ್ಷ್ಯ ಇರಲಿಲ್ಲ. ಅವರು ಮೇನ್ ಸುವಾರ್ತೆ, ಮೇನ್ ಗಾಸ್ಪಲ್,
ಸ್ವಾರ್ಥ ಸಾರಬೇಕು. ಶಿಲುಬೆಯ ಮೇಲಿಂದ ಯೇಸು ಸಾರಬೇಕು. ಯೇಸುವಿನ ಜೊತೆಗೆ ಇದ್ದಂತ ನಾವು ಯೇಸುವಿನ ಬಗ್ಗೆ ಸಾಕ್ಷಿ ಹೇಳಬೇಕು. He was there, the apostle all rich. ಎಲ್ಲ ರಿಚ್ ಇದ್ದಾರೆ ಪ್ರಿಯರೇ. ಒಬ್ಬರು ಹೇಳಾಕಿದ್ರೆ ನನಗೆ, ಏನ್ರಿ ಪಾಸ್ಟರ್ ಹೆಂಗಿರ್ಬೇಕಂದ್ರಿ, ಸಿಂಪಲ್ ಬಟ್ಟೆ ಹಾಕೋಬೇಕಂತ, ಕಾಲಾಗ್ ಹವಾಯಿ ಚಪ್ಪಲ್ ಹಾಕೋಬೇಕಂತ, ಬಗಲಾಗ ಒಂದು ಜೋಳಿಗೆ ಇರ್ಬೇಕಂತ, ಒಂದು ಬೈಬಲ್ ಇರ್ಬೇಕಂತ, ನಡ್ಕೊಂತ ಹೋಗಿ ಸೇವೆ ಮಾಡ್ಬೇಕಂತ. ನೀನಾಗಂತ ನಿನಗ ಆ ಮೆಂಟಾಲಿಟಿ ಐತೆ, ನೀ ಮಾಡ. ನಾವು ಅಂತವ್ರಲ್ಲ, ನಾವು ಸೂಟ್ ಹಾಕೊಳ್ಳೋರು, ನಾವು ಬೂಟ್ ಹಾಕೊಳ್ಳೋರು, ಸೂಟ್ ಹಾಕೊಳ್ಳೋರು. ಬಿಕಾಸ್ ನನ್ನ ದೇವರ ಆ ಲೆವೆಲ್ದಾಗ ನಮ್ಮನ್ನ ಇಟ್ಟ. Hallelujah. Because our God is a rich God. God will bless all things, material things I'm speaking. Material things. ಫಿಲಿಪ್ಪಿ 4:19 ಅಲ್ಲಿ ಬಾಯ್ಪಾಠ ಹೇಳಬೇಕ್ರಿ. ಫಿಲಿಪ್ಪಿ 4:19 ಏನು ಹೇಳ್ತೀರಿ? ಕ್ರಿಸ್ತೇಸುವನ್ನು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ, ಕ್ರಿಸ್ತೇಸು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ. ಇಲ್ಲೇ ಫುಲ್ ಪಾಯಿಂಟ್, ಅಲ್ಲೇ ಸಂತೋಷ ಪಡಬೇಕು. ಕ್ರಿಸ್ತೇಸು ಅಂದ್ರೆ ನಮ್ಮ ಕಿಂಗ್ ಯೇಸು ಸ್ವಾಮಿ, ತನ್ನ ಪ್ರಭಾವ ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ. Glory to Jesus. ತನ್ನ ಪ್ರಭಾವ ನೋಡ್ರಿ, ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ. ಯಾಕಂದ್ರೆ ಆತನ ಮಕ್ಕಳು ನಾವು. ಹಳೆ ಒಡಂಬಡಿಕೆಯಲ್ಲಿ ಯೆಹೋವನು ತನ್ನ ಭಕ್ತರನ್ನು ಆ ರೀತಿಯಾಗಿ ಆಶೀರ್ವದಿಸಿದ. ದ ಸೇಮ್ ಗಾಡ್ ವಿ ಆರ್ ಸೀಯಿಂಗ್ ಹಿಯರ್. ದ ಸೇಮ್ ಗಾಡ್ ವಿ ಆರ್ ಸೀಯಿಂಗ್ ಹಿಯರ್. Beautiful. What says? What says the Bible says? Philippians. We will read it that. We will read it that. 4:19. And my God. ನೋಡ್ರಿ, ಇಂಗ್ಲಿಷ್ ನನ್ನ ದೇವರು, ನನ್ನ ದೇವರು, ನನ್ನ ಯೇಸಪ್ಪ, ನನ್ನ ಯೇಸು ಸ್ವಾಮಿ. My God and my God will supply every need. ನನ್ನ ಬೈಬಲ್ ಹೇಳ್ತೈತ್ರಿ, every need of yours according to his riches in glory in Christ Jesus. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ, ನನ್ನ ಪರಲೋಕದ ದೇವರು ಯೆಹೋವ ದೇವರು, ಪರಲೋಕದಲ್ಲಿರುವಂತ ತಂದೆ ಯೇಸು ಸ್ವಾಮಿಯ ಮೂಲಕವೇ. ಯಾರ ಮೂಲಕ ಅಂತ್ರಿ? ಥ್ರೂ ಜೀಸಸ್. Hallelujah. ಯಾರ ಮೂಲಕ ರೀ? ಥ್ರೂ ಜೀಸಸ್. ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸ್ತಾನೆ. Hallelujah. ಯೇಸುವಿನ ಮೂಲಕ. Because Jesus is King. God is King. Jesus is King. The same King ಎಲ್ಲವನ್ರೀಗ ನಮ್ಮ ಒಳಗಡೆ. Hallelujah. ನಮ್ಮ ಒಳಗಡೆ ಇದ್ದಾನೆ. ಪ್ರಕಟಣೆ 3:20 ಹೇಳ್ತೈತಿ, ಹೃದಯ ಎಂಬ ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದ್ರೂ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದ್ರೆ ಐ ಆಮ್ ಕಮಿಂಗ್ ಇನ್. ಪ್ರಕಟಣೆ ಪುಸ್ತಕದಲ್ಲಿ ಹೇಳ್ತಾನ್ರಿ, ದೇವರ ನಿವಾಸವು ಮನುಷ್ಯರ ಮಧ್ಯದಲ್ಲೇ ಇದೆ. ಮನುಷ್ಯರ ಮಧ್ಯೆ ದೇವ್ರ ಪರಲೋಕದಾಗ ಇರೋಕೆ ಇಷ್ಟಪಡೋದಿಲ್ರಿ, ನಮ್ಮ ಜೊತೆ ಇರಕ್ಕೆ ಇಷ್ಟಪಡ್ತಾನೆ. ನಮ್ಮ ಸುತ್ತಲೂ ತಿರುಗಲಿಕ್ಕೆ ಇಷ್ಟಪಡ್ತಾನೆ, ನಮ್ಮ ಕೂಡ ಬರ್ಲಿಕ್ಕೆ ಇಷ್ಟಪಡ್ತಾನ. ವಿ ಆರ್ ವಾಕಿಂಗ್ ವಿತ್ ದ ಕಿಂಗ್. We are walking with King. Because King is beside. I am walking beside the King. ಅರಸನ ಪಕ್ಕದಲ್ಲೇ ನಡೀತಾ ಇದ್ದೇನ್ರಿ. Hallelujah. ಅಮೆರಿಕದಿಂದ ಜೋ ಬೈಡನ್ ಬಂದ್ಬಿಟ್ಟ ನಿಮ್ಮ ಮನೆಗೆ, ಅಥವಾ ನಿಮಗೆ ಹೇಳಿದ ಸ್ವಲ್ಪ ಇಲ್ಲಿಂದ ಹುಡ್ಕಲ್ಕೆ ಕರ್ಕೊಂಡು ಹೋಗ್ರಪ್ಪ ನೋಡಾಕಂತ ಹೆಂಗ್ ಹೋಗ್ತೀರಿ? ಮನೆಗಿದ್ದ ಡ್ರೆಸ್ ಹಾಕೊಂಡು ಹೋಗ್ತೀರಾ? ಟಿಪ್ ಟಾಪ್ ರೆಡಿ ಆಗ್ತೀರಿ. ಜೊಲ್ಲ ಏನಂತ ನೋಡ್ರಿ ಅವನ್ನೆಲ್ಲ ಹಚ್ಕೊಂಡು, ಮಸ್ತ್ ಸೇಂಟ್ ಗಿಂಟ್ ಹೊಡ್ಕೊಂಡು, ಸೂಟ್ ಗಿಟ್ ಹಾಕೊಂಡು, ಟೈ ಹಾಕೊಂಡು. ಯಾಕಂದ್ರೆ ಜೋ ಬೈಡನ್ ಅಮೆರಿಕನ್ ಪ್ರೆಸಿಡೆಂಟ್, ಅವ ಇಂಡಿಯಾಗ ಬಂದ ನನಗ ಕೆರಿ ತೋರ್ಸೋನಕತ್ತಾನ. ಹಿ ಈಸ್ ಆಸ್ಕಿಂಗ್ ಮೀ ಟು ನೋ, ಐ ವಾಂಟ್ ಟು ಸಿ ಉಣ್ಕಲ್ ಲೇಕ್. ಅವನು ಕೂಡ ನಾನು ಹೋಗ್ಬೇಕು, ಅವನು ಕಾರ್ದಾಗ ಹೋಗ್ಬೇಕು. ಸೆಕ್ಯೂರಿಟಿ ಫುಲ್ ಟೈಟ್, ಫುಲ್ ಸೆಕ್ಯೂರಿಟಿ. ಸಾದಾಗಿದ ಡ್ರೆಸ್ ಹಾಕೊಂಡ್ರೆ ನೀವು ನೋಡ್ತಾನ ಅವನು.
ಅವ್ನು ಕೂಡ ಹೋಗ್ಬೇಕಂದ್ರೆ ಹೆಂಗೆ ಹೋಗ್ಬೇಕ್ರಿ? ಬ್ಲೇಸರ್ ಹಾಕೋಬೇಕಂದ್ರೆ, ಸೂಟ್ ಹಾಕೋಬೇಕು, ಸೂಟ್ ಹಾಕೋಬೇಕು, ಬ್ಲೇಸರ್ ಹಾಕೋ, ನೈಸ್ ಎಲ್ಲ ಶೂಸ್ ಗೀಸ್ ಎಲ್ಲ ಹಾಕೊಂಡು ಟಿಪ್ ಟಾಪ್ ಆಗಿ ಎಸ್ ಐ ಆಮ್ ಕಮಿಂಗ್. ಅವನ ಲೆವೆಲ್ ಆಗಿ ಎವ್ರಿ ಡೇ ಯು ಆರ್ ವಾಕಿಂಗ್ ವಿತ್ ಯುವರ್ ಕಿಂಗ್. ಹೆಂಗಿರ್ಬೇಕು? ಹೆಂಗಿರ್ಬೇಕು? ಕಿಂಗ್ ಗತಿ ಇರ್ಬೇಕು. ಜೋ ಬೈಡನ್ ಕಡೆ ಹೋಗಿ, ಇಲ್ರಿ ಒಂದು ಸಣ್ಣದ ಒಂದು ಬಾಡಿಗೆ ಮನೆ ನೋಡಾಕತ್ತೇನ್ರಿ ಜೋ ಬೈಡನ್ ಅವರೇ, ನಮಗ ಬಾಡಿಗೆಗೆ ರೀ ಅವ್ರ 5,000 ರೂಪಾಯಿ ಕೇಳ್ಯಾರಿ, ಮತ್ತ ಅದ ಸಣ್ಣ ಮನೆಗೆ ಇರ್ತೀರಿ, ಮಾತಾಡ್ತೀರನ್ರಿ? ಯಾರು ಕೂಡ ಮಾತಾಡತ್ತೀರಿ? ಜೋ ಬೈಡನ್ ಅಮೆರಿಕನ್ ಪ್ರೆಸಿಡೆಂಟ್ ಕೂಡ ಕುಂತ ನೀವು ಮಾತನಾಡಕತ್ತ ಹೆಂಗ ಮಾತಾಡ್ಬೇಕ್ರಿ? ಹಂಗ ಮಾತಾಡ್ಬೇಕು. ಲೋಕದಲ್ಲಿರುವಂತ ವ್ಯಕ್ತಿ ಕಡೆ ಹೋಗ್ಬೇಕಾದ್ರೆ ಟಿಪ್ ಟಾಪ್ ರೆಡಿಯಾಗಿ ಹೋಗ್ತೀವ್ರಿ. ಹಂಗೆ ಟಿಪ್ ಟಾಪ್ ರೆಡಿಯಾಗಿ ಹೋಗ್ತೀವಿ. ಅವ್ರು ಕೂಡ ಮಾತನಾಡಬೇಕಾದ್ರೆ ದೊಡ್ಡದು ವಿಚಾರ ಮಾತಾಡ್ತೀವಿ, ದೊಡ್ಡ ವಿಚಾರ ಮಾತಾಡ್ತೀವಿ. ಯಾಕಂದ್ರೆ ಪ್ರೆಸಿಡೆಂಟ್ ಕೂಡ ಮಾತಾಡ್ಬೇಕಂತ ಮಾತುಗಳನ್ನೇ ಆಡ್ಬೇಕು ಹೊರತು ಚೀಪಾಗಿ ಮಾತಾಡಬಾರ್ದ್ರಿ. ಹಂಗ ನಮ್ ದೇವ್ರ ಕಡೆ ಚೀಪಾಗಿ ಮಾತಾಡಬಾರ್ದ್ರಿ. ಅದಕ್ಕೆ ಓರಲ್ ರಾಬರ್ಟ್ಸ್ ಅವ್ರು ಹಾಕಿದ್ರಿ, ವೆನ್ ಯು ಥಿಂಕ್ ಬಿಗ್. ನನ್ನ ಚೇಂಬರ್ ಒಳಗೆ ಕುಂತು ನೀ ಮಾತಾಡಕತ್ತಿ ಅಂತಂದ್ರೆ ನನ್ನ ಆಫೀಸ್ ಒಳಗೆ ಕುಂತು ನನ್ ಕೂಡ ಮಾತಾಡಕತ್ತಿ ಬೋರ್ಡ್ ಹಾಕ್ಬಿಟ್ರ ದೊಡ್ಡದು ವಿಚಾರ ಇಟ್ಕೊಂಡು ಮಾತಾಡ. ಎಸ್, ನಾ ದೇವ್ರಿಗೆ ಹೇಳಕತ್ತೇನ್ರಿ, ದೇವ್ರ ನನಗೆ ಹಿಂಗ್ ಬೇಕು, ಹಂಗ್ ಬೇಕು, ಅದು ಬೇಕು, ಇದು ಬೇಕು, ಇದು ನನ್ನ ಪ್ಲಾನ್. ಆ ಪ್ಲಾನ್ ಎಲ್ಲ ಹಾಕಿಟ್ಟಿರ್ತೀನಿ, ಎಲ್ಲ ದೇವ್ರ ಮುಂದೆ ಒಪ್ಪಿಸ್ತೀನಿ. ದಿಸ್ ಇಸ್ ಮೈ ಬ್ಲೂ ಪ್ರಿಂಟ್. ಈಗ ನನ್ನನ್ನು ಜನರು ಈ ರೀತಿಯಾಗಿ ನೋಡ್ತಾ ಇರ್ಬೇಕು. ದೇವ್ರೆ, ಒಬೆದೇದೋಮನ ಮನೆಯನ್ನು 3 ತಿಂಗಳಲ್ಲಿ ಈ ಪರಿ ಆಶೀರ್ವದಿಸಿದೆ ಅಂತಂದ್ರೆ ನನ್ನನ್ನು ಯಾವ ರೀತಿಯಾಗಿ ಆಶೀರ್ವದಿಸ್ತೀರ? ಕುರಿ ಕಾಯುವಂತ ದಾವೀದನನ್ನು ಅರಸನನ್ನಾಗಿ ಮಾಡಿದ್ದಿ, ಗುಲಾಮನಾದಂತ ಯೋಸೇಫನನ್ನು ಅರಸನನ್ನಾಗಿ ಮಾಡಿದ್ದಿ, ಸ್ಲೇವ್ ಗುಲಾಮನಾಗಿ ಹೋದಂತ ದಾನಿಯೇಲನನ್ನು ಕರ್ತನೆ ಒಂದು ಬ್ಯಾಬಿಲೋನ್ ದೇಶದಲ್ಲಿ ಕೌನ್ಸಿಲರ್ ಆಗಿ ಮಾಡಿದ್ದೇವೆ. ಕೌನ್ಸಿಲರ್ ದೊಡ್ಡ ಪೋಸ್ಟ್. ಅವಂಗ ಏನಿದ್ರು ನೆಬೂಕದ್ನೆಚ್ಚರನ ಅವ ಕೇಳ್ಬೇಕ್ರಿ, ಡ್ಯಾನಿಯಲ್ ವೇರ್ ಆರ್ ಯು ಮ್ಯಾನ್? ಹಿಂಗಾತ ಡ್ಯಾನಿಯಲ್ ಬಂದು ಹೇಳ್ಬೇಕ್ರಿ, ಅವ್ನು ದಾನಿಯಲ್ಗೆ ಎಲ್ಲ ಕೊಡ್ತಿದ್ರು. ಗುಡ್ ಪೊಸಿಷನ್. Hallelujah. See, God will bless in every area. Material things. Okay, material things. Okay, my time is over. Okay, material things. ಅದಕ್ಕೆ ಬೈಬಲ್ ಅಲ್ಲಿ ಹೇಳ್ತೈತ್ರಿ, ಬೈಬಲ್ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಏನ್ ಹೇಳ್ತೈತೆ ಅಂದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ, ಆತನು ಐಶ್ವರ್ಯವಂತನಾಗಿದ್ದು. ಇಷ್ಟ ಹೇಳಿದ್ರಿ, ಮುಂದೈತಿ ಇನ್ನು ಮುಂದೈತ್ರಿ, ಇನ್ನು ಮುಂದಿನ ಹೇಳೋಣ. ಐ ವಿಲ್ ಕಂಟಿನ್ಯೂ ದಿಸ್ ಮೆಸೇಜ್. ಮೆಟೀರಿಯಲ್ ಥಿಂಗ್ಸ್ ಐ ಆಮ್ ಟೆಲ್ಲಿಂಗ್ ಯು. ಅಬ್ರಹಾಮ, ಇಸಾಕ, ಯಾಕೋಬನನ್ನು ಆಶೀರ್ವದಿಸು. ದೇವರೇನು ಹೇಳ್ತಾನ? ಬೆಳ್ಳಿಯೆಲ್ಲ ನನ್ನದು, ಬಂಗಾರವೆಲ್ಲ ನನ್ನದು. Hallelujah. Just one thing I want to tell you. Don't speak negative. Don't underestimate yourself. We will prosper. We will prosper. ನಮ್ಮ ಮನ್ಯಾಗ ಕುಂತು ಮನೆ ಆಲೋಚನೆ ಮಾಡ್ತಾ ಇದ್ದೆ, ದೇವರೇ ನನ್ನ ಮನೆ ಒಂದೈತಿ, ನಾ ಮನೆ ಮ್ಯಾಗ ಮನೆ ಯಾಕೆ ಕಟ್ಟಬಾರ್ದು? Because I am speaking with my king. I am speaking with my father. Material things. He will bless that. ನೀನು ಎಲ್ಲಾ ವಿಷಯದಲ್ಲಿ ಅಭಿವೃದ್ಧಿ ಆಗಬೇಕು. ನೆಕ್ಸ್ಟ್, ಸ್ಪಿರಿಚುವಲ್ ರಿಚ್ನೆಸ್. ಮುಂದಿನ ವಾರ ಸ್ಪಿರಿಚುವಲ್ ರಿಚ್ನೆಸ್, ಆತ್ಮೀಯ ಐಶ್ವರ್ಯತನ, ಆತ್ಮೀಯದು. ಈಗ ಮಟೀರಿಯಲ್ಸ್ ಮಾತಾಡಿದೀವಿ. ಮಟೀರಿಯಲ್ಸ್, ಈ ಲೋಕದಲ್ಲಿ ನಮ್ಮನ್ನು ಯಾವ ರೀತಿಯಾಗಿ ನಮ್ಮನ್ನು ದೇವರು ಅಭಿವೃದ್ಧಿ ಪಡಿಸ್ತಾನೆ ಮಾತಾಡಿದೀವಿ. ಅದಕ್ಕೆ ದೇವರು ವಾಕ್ಯದಲ್ಲಿ, ನೀವು ಕೈ ಹಾಕಿದಂತ ಎಲ್ಲಾ ಕೆಲಸಗಳನ್ನ ನಾನು ಆಶೀರ್ವದಿಸುವೆನು, ಅಭಿವೃದ್ಧಿ ಪಡಿಸುವೆನು. ಯಾಕೆ ಅಭಿವೃದ್ಧಿ ಆಗ್ತದೆ? ನಮ್ಮ ದೇವರೇ ನಮ್ಮನ್ನು ಅಭಿವೃದ್ಧಿ ಪಡಿಸುವನು. ಯಾಕಂದ್ರೆ ಈಸ್ ಅ ರಿಚ್ ಗಾಡ್. ಹಲ್ಲೆಲೂಯಾ. ನೆಕ್ಸ್ಟ್ ವೀಕ್ ಏನ್ ಮಾತಾಡೋಣ್ರಿ? ನೆಕ್ಸ್ಟ್ ವೀಕ್ ಸೆಕೆಂಡ್ ಪಾಯಿಂಟ್, ಸ್ಪಿರಿಚುವಲ್ ರಿಚ್ನೆಸ್. ಸ್ಪಿರಿಚುವಲ್ ರಿಚ್ನೆಸ್, ಆತ್ಮೀಯ ಅಭಿವೃದ್ಧಿ ಬಗ್ಗೆ ನೆಕ್ಸ್ಟ್ ವೆನ್ಸ್ಡೇ ನಾವು ಮಾತನಾಡುವಂತವರಾಗಿರೋಣ ಪ್ರಿಯರೇ. ಅದಕ್ಕಾಗಿ ಕೊನೆಯದಾಗಿ
ಈ ವಚನವನ್ನು ಓದ್ತೀನಿ ಮತ್ತೊಮ್ಮೆ. ಫಿಲಿಪ್ಪಿ 4:19 ಓದಿ ನಾವು ಮುಗಿಸಿಕೊಳ್ಳುವಂತವರಾಗಿರೋಣ ಪ್ರಿಯರೇ. ನಮ್ಮ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಆಮೆನ್. ನಿಮ್ಮ ಪ್ರತಿ ಒಂದು ಕೊರತೆ ನೀಗಿಸಲ್ಪಡುವುದು. ಪ್ರತಿಯೊಂದು ಕೊರತೆ. ಬಿಕಾಸ್ ಈಸ್ ಅ ರಿಚ್. ನಾವು ಕೊರತೆಯಲ್ಲಿ ಇರಬೇಕು ಎಂಬುದಾಗಿ ದೇವರ ಚಿತ್ತ ಇಲ್ಲ. ನಾವು ಕಷ್ಟದಲ್ಲಿರ್ಬೇಕು, ನಾವು ಬಡತನದಲ್ಲಿರ್ಬೇಕು, ಆರ್ಥಿಕ ಕೊರತೆಯಲ್ಲಿರ್ಬೇಕು, ಸಾಲದ ಮೇಲೆ ಸಾಲ ಇರಬೇಕು, ಸಾಲಗಾರರಾಗಿ ಸಾಯ್ಬೇಕು, ನಮ್ಮ ಜೀವನನ ಬಾಡಿಗೆ ಮನೆ, ಸೋರು ಮನೆ, ಹಂಚಿನ ಮನೆ ಇದ್ರೊಳಗ ನಾವು ಇರ್ಬೇಕು ಅನ್ನೋದು ದೇವರ ಚಿತ್ತ ಅಲ್ಲ. ಅದು ನಿನ್ನ ಚಿತ್ತ. ಅದು ನಿನ್ನ ಚಿತ್ತ. ದೇವರ ಚಿತ್ತ ಅದು ಅಲ್ಲ. ವೆನ್ ಯು ಕಮ್ ಟು ದ ಕ್ರೈಸ್ಟ್, ಕ್ರಿಸ್ತನು ತನ್ನ ರಕ್ತದಿಂದ ನಿಮ್ಮನ್ನು ಕೊಂಡುಕೊಂಡಿದ್ದಾನೆ. ನಾವು ಯೇಸುವಿಗೆ ಸಂಬಂಧಪಟ್ಟವರು. ನಾವು ಈ ಭೂಲೋಕದಲ್ಲಿ ಅರಸರಾಗಿದ್ದೇವೆ. ಹಲ್ಲೆಲೂಯಾ. ಯೇಸುವಿಗೆ ಏನು ಸಂಬಂಧಪಟ್ಟಿದೆಯೋ ಎಲ್ಲವೂ ನಮಗೆ ಸಂಬಂಧಪಟ್ಟಿದೆ. ಹಲ್ಲೆಲೂಯಾ. ಅದಕ್ಕಾಗಿ ಆತನು ತನ್ನ ಐಶ್ವರ್ಯವನ್ನು ನಮಗೆ ಕೊಟ್ಟ. ನಮ್ಮ ಬಡತನವನ್ನು ತೆಗೆದುಕೊಂಡನು. ಶಾಪ, ಪಾಪ, ರೋಗ ಏನೇನಿತ್ತೋ ಬಡತನ ನಮ್ಮ ಮೇಲೆ ಎಲ್ಲವನ್ನು ಆತನು ತೆಗೆದುಕೊಂಡು ತನ್ನಲ್ಲಿರುವಂಥದ್ದು ನಮಗೆ ಕೊಟ್ಟ. ಭೂಲೋಕದಲ್ಲಿ ನನ್ನ ಮಕ್ಕಳೇ, ಈ ರೀತಿಯಾಗಿ ನೀವು ಅಭಿವೃದ್ಧಿ ಆಗಬೇಕು, ನೀವು ಅನುಭವಿಸಬೇಕು. ಅದು ದೇವರ ಚಿತ್ತ, ಅದು ಯೇಸುವಿನ ಚಿತ್ತ. ಯೇಸು ಸ್ವಾಮಿ ಸುವಾರ್ತೆ ಸಾರುವಂತ ಬಡವನಿದ್ದ ತಿಳ್ಕೊಂಡ್ರನ? ಇಲ್ಲ. ಹಿ ವಾಸ್ ಅ ರಿಚ್. ಆದ್ರೆ ಅದಕ್ಕೆ ಕಾನ್ಸಂಟ್ರೇಷನ್ ಕೊಡಲಿಲ್ಲ ಯೇಸು ಸ್ವಾಮಿ. ಎದಕ್ಕೆ ಬಂದಿದ್ದ? ಅದನ್ನು ಮಾಡಿ ಹೋದರೆ ಅಷ್ಟೇ. ಬಿಕಾಸ್ ಈಸ್ ಅ ಕಿಂಗ್ ಆಫ್ ಕಿಂಗ್, ಲಾರ್ಡ್ ಆಫ್ ಲಾರ್ಡ್, ಕಿಂಗ್. ಈಸ್ ಅ ಕಿಂಗ್. ಹಲ್ಲೆಲೂಯಾ. ಮುಂದಿನ ವಾರ ನಾವು ಆತ್ಮಿಕ ವಿಷಯದಲ್ಲಿ ಮಾತನಾಡಿಕೊಳ್ಳೋಣ. ಸ್ಪಿರಿಚುವಲ್ ರಿಚ್ನೆಸ್. ಟುಡೇ ವಿ ಸಾ materials richness. Next week spiritual richness we will see. Hallelujah. God bless you. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧವುಳ್ಳ ದೇವರೇ, ನಿನ್ನ ಪರಿಶುದ್ಧ ಘನವುಳ್ಳ ನಾಮಕ್ಕೆ ಸ್ತೋತ್ರ, ವಂದನೆ, ಕೃತಜ್ಞತೆಗಳು ನಾನು ನಿನಗೆ ಸಲ್ಲಿಸುವಂತವನಾಗಿದ್ದೇನೆ ಕರ್ತನೆ. ನಿನ್ನ ವಾಕ್ಯಗಳು ಕರ್ತನೆ ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು. ಅಬ್ರಹಾಮನ ಅಭಿವೃದ್ಧಿ ಎಲ್ಲಾ ವಿಷಯದಲ್ಲಿ ಅಭಿವೃದ್ಧಿಪಡಿಸಿದ್ದಿ. ಓಬೇದೆದೋಮನ ಮನೆಯನ್ನು ಎಲ್ಲಾ ವಿಷಯದಲ್ಲಿ ಅಭಿವೃದ್ಧಿಪಡಿಸಿದ್ದಿ. ಯೋಸೇಫನನ್ನು, ದಾವೀದನನ್ನು ಕರ್ತನೆ ನೀನು ಆರಿಸಿಕೊಂಡಂತ ಪ್ರತಿಯೊಬ್ಬೊಬ್ಬರನ್ನು ಎಲ್ಲಾ ವಿಷಯದಲ್ಲಿ ಅಭಿವೃದ್ಧಿಪಡಿಸಿದ್ದಿ ದೇವರೇ. ಕರ್ತನೆ, ನಮ್ಮನ್ನು, ನಮ್ಮ ಜನರನ್ನು ಅಭಿವೃದ್ಧಿಪಡಿಸುವಂತ ದೇವರಾಗಿದ್ದಿ. ಇವತ್ತು ಯಾರ್ಯಾರು ನೆಗೆಟಿವ್ ಥಾಟ್ಸ್ ಇದೆಯೋ, ನೆಗೆಟಿವ್ ಮಾತನಾಡ್ತಾ ಇದ್ದಾರೋ, ಈಗಲೇ ಆ ನೆಗೆಟಿವ್ ಥಿಂಗ್ಸ್ ಐ ಕಮಾಂಡ್ ಯು ಇನ್ ದ ನೇಮ್ ಆಫ್ ಜೀಸಸ್. Every negative thoughts, negative word, I rebuke you in the name of Jesus. Come out from their mouth, come out from their mind in Jesus' name. I remove it from, pluck it out, oh God, in Jesus' name. Be positive in Jesus' name. Be positive in Jesus' name, because you are a king. You are king's son. Yo rikolaba shandaraba. ದೇವರಿಗೆ, ಯೇಸುವಿಗೆ ಏನೇನು ಸಂಬಂಧಪಟ್ಟಿದೆಯೋ ಅದೆಲ್ಲ ನಿಮಗೆ ಸಂಬಂಧಪಟ್ಟಿದೆ. ರಿಸೀವ್ ದ ಪ್ರಾಸ್ಪರಿಟಿ, ರಿಸೀವ್ ದ ಬ್ಲೆಸ್ಸಿಂಗ್ಸ್ ಇನ್ ಜೀಸಸ್ ನೇಮ್. ಹಲ್ಲೆಲೂಯಾ. ಇದುವರೆಗೂ ಭೂಲೋಕದಲ್ಲಿ ಏನೇನು ಅನುಭವಿಸಿಲ್ಲವೋ ಎಲ್ಲವನ್ನು ಅನುಭವಿಸಿರಿ. ಪರಲೋಕದ ಸಕಲ ಆತ್ಮೀಯ ಆಶೀರ್ವಾದಗಳನ್ನು, ಸಕಲ ಮಟೀರಿಯಲ್ಸ್ ಆಶೀರ್ವಾದಗಳನ್ನು ಯೇಸು ನಾಮದಲ್ಲಿ ಐ ರಿಲೀಸ್ ಇಟ್ ಇನ್ ಜೀಸಸ್ ನೇಮ್. ಅಬ್ರಹಾಮನನ್ನು ಅಭಿವೃದ್ಧಿಪಡಿಸಿದಂತ ದೇವರು ಬರುವಂತ ದಿನದಲ್ಲಿ, ಆ ಪ್ರೊಫೆಸರ್ ಇನ್ ದ ನೇಮ್ ಆಫ್ ಜೀಸಸ್, ಬರುವಂತ ದಿನಗಳಲ್ಲಿ ನಿಮ್ಮನ್ನು ಅಭಿವೃದ್ಧಿಪಡಿಸುವನು. ನೀವು ಕೈ ಹಾಕಿದಂತ ಎಲ್ಲಾ ಕೆಲಸಗಳು ಸಫಲವಾಗುವು ಯೇಸುವಿನ ನಾಮದಲ್ಲಿ. ರಿಸೀವ್ ಇಟ್ ಇನ್ ಜೀಸಸ್ ನೇಮ್. ರೇಖಾಲಬ ಶಕತರಮ ಶಂದರಬ. ಕರ್ತನೆ, ಎಲ್ಲರನ್ನು ಆಶೀರ್ವಿಸು, ಬಲಪಡಿಸು, ನಡೆಸು. ನಿನ್ನ ಕೃಪೆ, ದಯೆ, ನಡೆಸುವಿಕೆ, ಆಶೀರ್ವಾದ, ಸಹಾಯ ಹಸ್ತ ಸದಾಕಾಲ ನಿನ್ನ ಮಕ್ಕಳೊಟ್ಟಿಗೆ ಇರಲಿ ಕರ್ತನೆ. ಎಲ್ಲಾ ಘನ ಮಾನ ಮಹಿಮೆ ಸ್ತೋತ್ರ ನಿನಗೊಬ್ಬನಿಗೆ ಸಲ್ಲಿಸುತ್ತಾ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.